ಅಬ್ದುಲ್ ರಹೀಂ ಕೊಲೆಯ ನಂತರ ದಕ್ಷಿಣ ಕನ್ನಡದಲ್ಲಿ ಎದ್ದಿರುವ ಆಕ್ರೋಶ, ಸ್ಪೆಷಲಿ ಮುಸ್ಲಿಂ ಸಮುದಾಯದ ಆಕ್ರೋಶ, ಅದನ್ನು ತಣ್ಣಗಾಗಿಸೋದಕ್ಕೆ ಸರ್ಕಾರದ ಕಡೆಯಿಂದ ಹಲವು ರೀತಿಯ ಸರ್ಕಸ್ಗಳ ನಡೀತಾ ಇದ್ದಾವೆ. ಒಂದು ಕಡೆ ದಕ್ಷಿಣ ಕನ್ನಡದ ಪೊಲೀಸ್ ಡಿಪಾರ್ಟ್ಮೆಂಟನ್ನು ರಿವ್ಯಾಂಪ್ ಮಾಡ್ತಾ ಇದ್ದಾರೆ, ಕಮಿಷನರ್ ಟ್ರಾನ್ಸ್ಫರು, SP ಟ್ರಾನ್ಸ್ಫರು ಇತ್ಯಾದಿ ಇತ್ಯಾದಿ. ಇನ್ನೊಂದು ಕಡೆ ಮುಸ್ಲಿಂ ಮುಖಂಡರುಗಳು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟರು, ಕಾಂಗ್ರೆಸ್ನಲ್ಲಿದ್ದಂಥವ್ರು, ಬೇರೆ ಬೇರೆ ಹುದ್ದೆಗಳಲ್ಲಿದ್ದಂಥವ್ರು. ಅದರದ್ದು ಕೂಡ ಫೈರ್ ಫೈಟಿಂಗ್ ಆಗ್ತಾ ಇದೆ. ಈಗ ಪಕ್ಷಕ್ಕೆಲ್ಲಿ ಹೊಡೆತವು ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಆಕ್ರೋಶ, ಗೃಹ ಸಚಿವರ ವಿರುದ್ಧ ಆಕ್ರೋಶ. ಬಹಿರಂಗ ಸಭೆಯಲ್ಲಿ ನೆನ್ನೆ ಶಾದಿಮಹಲ್ನಲ್ಲಿ ಆದಂಥ ಮೀಟಿಂಗನ್ನು ನೋಡಿದ್ರಿ. ವೀಕ್ ಹೋಮ್ ಮಿನಿಸ್ಟರು, ಜಿಲ್ಲೆಯ ಕಡೆ ಗಮನ ಕೊಡದ ಜಿಲ್ಲಾ ಉಸ್ತುವಾರಿ ಸಚಿವರು ಅನ್ನೋ ಆಕ್ರೋಶ ಬಂತು. ಈಗ ಕಾಂಗ್ರೆಸ್ನಲ್ಲೊಂದು ನಿರ್ಧಾರ ಆಗಿದೆ, ನಿಯೋಗವೊಂದನ್ನು ಮಾಡಿಕೊಂಡು ಅಲ್ಲಿಗೆ ಹೋಗಬೇಕು ಅಂತ. ಪಕ್ಷದ ಕಡೆಯಿಂದ ಒಂದು, ಸರ್ಕಾರದ ಕಡೆಯಿಂದ ಅಂತೂ ದಿನೇಶ್ ಗುಂಡೂರಾವ್ ಅವರಲ್ಲಿದ್ದಾರೆ. ಹೋಗಿದ್ರು ಅವರು ಇವತ್ತು ಅಲ್ಲಿ ಹೋದರು. ನೆನ್ನೆ ರಾತ್ರಿನೇ ಹೋಗಿದ್ದು, ಸ್ಟೇ ಮಾಡಿದ್ದು ಅಲ್ಲಿನ IBL ಸ್ಟೇ ಮಾಡ್ತಾರೆ, ಸರ್ಕಾರಿ ಅತಿಥಿ ಗೃಹದಲ್ಲಿ. ಸಾಮಾನ್ಯವಾಗಿ ಡಿಸ್ಟ್ರಿಕ್ಟ್ ಮಿನಿಸ್ಟರು ಅಲ್ಲಿಗೆ ಹೋದಾಗ ಬೆಳಗ್ಗೆ ಭೇಟಿ ಆಗೋದಕ್ಕೆ ದೊಡ್ಡ ಜನ ಬರ್ತಾರೆ, ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಹಾಗೆ ಬಂದವರಲ್ಲಿ ಮುಸ್ಲಿಮರ ಸಂಖ್ಯೆ ಭಾಳ ಜಾಸ್ತಿ ಇರ್ತಿತ್ತು. ಇವತ್ತು ಹಂಗಿಲ್ಲ. ಯಾವ ಮುಸ್ಲಿಂ ಮುಖಂಡರು ದಿನೇಶ್ ಗುಂಡೂರಾವ್ ಅವರನ್ನ ಭೇಟಿ ಆಗೋದಕ್ಕೆ ಬರಲಿಲ್ಲ. ಉಳಿದವ್ರ ಜೊತೆ ಮಾತಾಡ್ತಿದ್ರು, ಅದಾಯಿತು ಇದಾಯಿತು. ಅಲ್ಲೇ ಗೌರ್ಮೆಂಟ್ ಗೆಸ್ಟ್ ಹೌಸ್ನಲ್ಲೇ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತ ನಿಂತ್ಕೊಂಡ್ರು. ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ ಇದ್ರು ದಿನೇಶ್ ಗುಂಡೂರಾವ್ ಅವರು, ಅದನ್ನು ಶುರು ಮಾಡಿದ್ರು. ಪಕ್ಕದಲ್ಲಿ ಉಸ್ಮಾನ್ ಕಲ್ಲಾಪು ಅಂತ ಹೆಸರು, UT ಖಾದರ್ ಅವರ ಬೆಂಬಲಿಗರಂತೆ, ಉಳ್ಳಾಲ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ. ದಿನೇಶ್ ಗುಂಡೂರಾವ್ ಅವರ ಪಕ್ಕದಲ್ಲೇ ಬಂದು ನಿಂತ್ಕೊಂಡು ಅವ್ರನ್ನ ಮಾತಾಡೋದಕ್ಕೆ ಬಿಡ್ದಂಗೆ ಅಬ್ಜೆಕ್ಷನ್ ಮಾಡೋಕ್ಕೆ ಶುರು ಮಾಡಿದ್ರು. ಅಂದರೆ ಅದು ಹೆಂಗಿತ್ತು ಅಂದರೆ, ಮಾಡೋ ಕೆಲಸ ನೀವು ಕರೆಕ್ಟಾಗಿ ಮಾಡಲಿಲ್ಲ, ಈಗ ಬಂದು ಏನು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀರಿ ಅನ್ನೋ ಥರ ಇತ್ತು. ಒಂದ್ಸಲ ಕೇಳಿಸ್ಕೊಳ್ಳಿ. ಇಲ್ಲ, ಸೋಷಿಯಲ್ ನೋಡಿ, ನೋಡಪ್ಪ, ಇದು ಪ್ರೆಸ್ ಕಾನ್ಫರೆನ್ಸ್, ದಯವಿಟ್ಟು ನೀವು ಅಲ್ಲಿ ಮಾತಾಡಬೇಡಿ. ಒಂದು ನಿಮಿಷ ಸುಮ್ಮನೆ ಇರಿ, ನೀವು ಸುಮ್ಮನೆ ಇರಪ್ಪ, ನೀನು ಸುಮ್ಮನೆ ಇರಪ್ಪ, ಸುಮ್ಮನೆ ಇರಪ್ಪ. ಇವ್ರನ್ನ ಕಳಿಸ್ರಿ ಆಚೆ, ಅವ್ರನ್ನ ಹೊರಗಾಕ್ರಿ ಅವ್ರನ್ನ. ನೋಡಿ, ಸೋಷಿಯಲ್ ಮೀಡಿಯಾ ಸಮಸ್ಯೆ ಇಡೀ ದೇಶದಲ್ಲಿದೆ, ನಮ್ಮ ಒಂದು ಜಿಲ್ಲೆಗಲ್ಲ ಅಥವಾ ಒಂದು ರಾಜ್ಯಕ್ಕೇನಲ್ಲ. ಅದರಿಂದ ಮತ್ತು ಕಾನೂನು ಅಡಿಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಹೇಟ್ ಸ್ಪೀಚಸ್ ಮಾಡಿದಾಗ ಅಥವಾ ಇನ್ನೊಂದು ಭಾಷಣಗಳು ಮಾಡಿದಾಗ ಅದು ಅವ್ರಿಗೆ ಕೋರ್ಟ್ನಲ್ಲಿ ನಾವು ಅವ್ರಿಗೆ ಇಲ್ಲ, ಸೋಷಿಯಲ್ ನೋಡಿ, ನೋಡಪ್ಪ, ಇದು ಪ್ರೆಸ್ ಕಾನ್ಫರೆನ್ಸ್, ದಯವಿಟ್ಟು ನೀವು ಅಲ್ಲಿ ಮಾತಾಡಬೇಡಿ. ಒಂದು ನಿಮಿಷ ಸುಮ್ಮನೆ ಇರಿ, ನೀವು ಸುಮ್ಮನೆ ಇರಪ್ಪ, ನೀನು ಸುಮ್ಮನೆ ಇರಪ್ಪ, ಸುಮ್ಮನೆ ಇರಪ್ಪ. ಇವ್ರನ್ನ ಕಳಿಸ್ರಿ ಆಚೆ, ಅವ್ರನ್ನ ಹೊರಗಾಕ್ರಿ ಅವ್ರನ್ನ. ನೋಡಿ, ಸೋಷಿಯಲ್ ಮೀಡಿಯಾ ಸಮಸ್ಯೆ ಇಡೀ ದೇಶದಲ್ಲಿದೆ. ನಮ್ಮ ಯಾರಿಂದ ಜೀವ ಹೋಗಿದೆ ಅವರನ್ನು ಅರೆಸ್ಟ್ ಮಾಡಿ ಸರ್. ಅವರು ಬಜಪೆಯಲ್ಲಿ ಜೀವ ಹೋಗಿದೆ ಅವರನ್ನು ಅರೆಸ್ಟ್ ಮಾಡಿ. ಎರಡು ದಿವಸ ಮೊದಲು ಸ್ಪೀಚ್ ಮಾಡಿ ಕೊಡ್ಬೇಕು ಅಂತ ಹೇಳಿ ಅವರ ಮೇಲೆ ಅರೆಸ್ಟ್ ಮಾಡಿ. ನೀವು ಕಾನೂನು ಪ್ರಕಾರ ಮಾಡಿ, ನ್ಯಾಯ ಕೊಡಿ. ಸಪೋರ್ಟ್ ಮಾಡೋದು ಬೇಡ. ಯಾರಿಂದ ತಪ್ಪಾಗಿದೆ ಅವರಿಗೆ ನ್ಯಾಯ ಕೊಡಿ, ಅಷ್ಟೇ ಹೇಳುದು. ಯಾರಿಂದ ಜೀವ ಹೋಗಿದೆ ಅವರನ್ನು ಅರೆಸ್ಟ್ ಮಾಡಿ. ನಾವೇಳುದು ಅಷ್ಟೇ, ಯಾರಿಂದಾಗಿ ತಪ್ಪಾಗಿದೆ. ಈ ಬಜಪೆಯಲ್ಲಿ ಮೊನ್ನೆ ಬಜಪೆ ಚಲೋ ಮಾಡಿ ಯಾರು ಸ್ಪೀಚ್ ಮಾಡಿ ಕೊಲ್ಲಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ, ಅವರನ್ನು ಶೀಘ್ರವಾಗಿ ಅರೆಸ್ಟ್ ಮಾಡಿ. ನಾವು ಸಪೋರ್ಟ್ ಮಾಡೋದು ಬೇಡ, ನಮಗೆ ನ್ಯಾಯ ಕೊಡಿ ಅಷ್ಟೇ. ಯಾರು ಅಮಾಯಕರು ಜೀವ ಹೋಗಬಾರ್ದು. ಜೀವ ಹೋದ್ರೆ ನಾವೆಲ್ಲ ಒಂದು ಸರ್ತಿ ಸೇರ್ಬೋದು ಅಷ್ಟೇ, ಅವರ ಮನೆಯವರಿಗೆ ನಷ್ಟ. ನ್ಯಾಯ ಕೊಡಿ ಅಷ್ಟೇ. ಯಾರಿಗ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಮರ್ಡರ್ ಆಯಿತು, ಯಾರು ಸ್ಪೀಚ್ ಮಾಡ್ತಾರೆ ಕೊಲ್ಲಬೇಕು, ಅವರನ್ನು ತೆಗಿಬೇಕು, ಟೈಮ್ ಇಡ್ತಾರೆ, ಪಿಕ್ಚರ್ ಸ್ಟೈಲ್ ಡೈಲಾಗ್ ಹೊಡಿತಾರೆ, ಅವರನ್ನು ಹಿಡಿಯುವಂಥ ಕೆಲಸ ಮಾಡಿ ಅಷ್ಟೇ. ಅಲ್ಲಲ್ಲ, ಅವರೇನು 11 ಗಂಟೆಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತೇನೆ ಅಂತ ಹೇಳಿದ್ದಾರೆ. ನಾವು ಹೇಳಿದ್ದು ಇಷ್ಟೇ, ಯಾರಿಂದಾಗಿ ಇಲ್ಲಿ ತಪ್ಪಾಗಿದೆ, ಯಾರ ಜೀವ ಹೋಗಬಾರ್ದು, ಎಲ್ಲ ಶಾಂತಿಯುತವಾಗಿ ದಕ್ಷಿಣ ಕನ್ನಡದಲ್ಲಿ ಒಳ್ಳೆದಲ್ಲಿ ಇರಬೇಕು, ಅಷ್ಟೇ ನಮ್ಮ ಉದ್ದೇಶ ಅಷ್ಟೇ. ನಂದು ಬೇರೆ ಏನಿಲ್ಲ, ನಾವೆಲ್ಲ ಕಾಂಗ್ರೆಸ್ಸೇ. ನಾವು ಹೇಳುವುದಷ್ಟೇ, ನಮ್ಮ ಸರ್ಕಾರ ಇದೆ, ಪೊಲೀಸ್ ಅಧಿಕಾರಿಗಳಿಗೆ ಒಳ್ಳೆ ಸೂಚನೆಯನ್ನು ಕೊಡಿ. ಯಾರು ತಪ್ಪಿದಸ್ತಿದ್ದಾರೆ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿ. ಈಗೊಂದು ಫೇಸ್ಬುಕ್ಕಲ್ಲಿ ಬಂದರೆ ಒಂದೇ ದಿವಸ ರಾತ್ರಿ ನುಗ್ಗಿ ಅರೆಸ್ಟ್ ಮಾಡ್ತಾರೆ. ಒಂದು ಬಜಪೆಯಲ್ಲಿ ಕೊಲ್ಲಬೇಕು, ಅವನನ್ನು ತೆಗಿಬೇಕು, ಟೈಮ್ ಫಿಕ್ಸ್ ಮಾಡೋದು ನಾವು ಅಂತೇಳಿ ಅವರನ್ನು ಹಿಡಿಯುವಂಥ ಕೆಲಸ ಮಾಡಿ ಅಂತ ಹೇಳುವುದಷ್ಟೇ. ನಾವು ಯಾರ ಜೀವ ಹೋಗಬಾರ್ದು.
ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ. ಸೋಷಿಯಲ್ ಮೀಡಿಯಾದ ಹ್ಯಾಂಡಲ್ಗಳಲ್ಲಿ ಓಪನ್ ಆಗಿ ಫೋಟೋಗಳನ್ನು ಹಾಕ್ತಾ ಇದ್ದಾರೆ. ಫೋಟೋಗಳನ್ನು ಹಾಕಿ ನೆಕ್ಸ್ಟ್ ಟಾರ್ಗೆಟ್ ಇವನು ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಪ್ರಶ್ನೆ ಕೇಳಿದಾಗ ಪಕ್ಕದಲ್ಲಿದ್ದ ಈ ವ್ಯಕ್ತಿಗೆ ಸಿಟ್ಟು ಬಂದ್ಬಿಡ್ತು. ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಹಿಂದೂ ಮುಖಂಡರ ಹೆಸರು ಹಾಕ್ತಾ ಇರೋದು. ಹಿಂದೂ ಮುಖಂಡರ ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಹಾಕ್ತಾ ಇರೋದಲ್ಲ ಡೇಂಜರಸ್ಸು, ನಿಂತ್ಕೊಂಡು ಭಾಷಣ ಮಾಡ್ತಿರೋದು ಅಂತ. ಅಲ್ಲೊಂದು ಬಜ್ಪೆ ಚಲೋ ಅಂತ ಒಂದು ಕಾರ್ಯಕ್ರಮ ಆಯಿತು. ಸುಹಾಸ ಶೆಟ್ಟಿ ಕೊಲೆಗೆ ಪ್ರತಿಕ್ರಿಯೆಯಾಗಿ ನಡೆದಂಥ ಕಾರ್ಯಕ್ರಮ ಅದು. ಸಾವಿರಾರು ಸಂಖ್ಯೆಯಲ್ಲಿ ಧೂ ಅಂತ ಸುರಿತಾ ಇದ್ದ ಮಳೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು. ಅಲ್ಲಿ ಪ್ರಚೋದನಕಾರಿ ಭಾಷಣಗಳಾದವು. ಆ ಭಾಷಣಗಳಾಗದೇ ಹೋಗಿದ್ರೆ ಅಬ್ದುಲ್ ರಹಿಮಾನ್ ಮರ್ಡರ್ ಆಗ್ತಿರಲಿಲ್ಲ ಅಂತ ಈತನ ವಾದ. ಐವಾನ್ ಡಿಸೋಜಾ MLC ಐವಾನ್ ಡಿಸೋಜಾ ಇದ್ದರು, ಸಮಾಧಾನ ಮಾಡಿದ್ರು. ಅದಾದಮೇಲೆ ದಿನೇಶ್ ಗುಂಡೂರಾವ್ ನಿಜವಾಗ್ಲೂ ಮಾತನಾಡಬೇಕಾದ ರೀತಿಯಲ್ಲಿ ಇವತ್ತು ಮಾತಾಡಿದ್ರು ನೋಡಿ. ಅಂದರೆ ನೆನ್ನೆ ಪ್ರತಿಕ್ರಿಯೆ ಕೊಡುವಾಗ ಅವ್ರು ಹೇಳಿದ್ರು ಮುಸ್ಲಿಮರು ಬದುಕೋದು ಕಷ್ಟ ಆಗಿಬಿಟ್ಟಿದೆ, ಮುಸ್ಲಿಮರು ಏನು ಮಾತಾಡಿದ್ರು ತಪ್ಪು ಅನ್ನೋ ಹಂಗಾಗಿದೆ. ಇವತ್ತು ಅವ್ರು ಹೇಳಿದ್ದು ಹಿಂದೂಗಳ ಕೊಲೆ ಆದಾಗ ಹಿಂದೂಗಳ ಕಡೆಯಲ್ಲಿ ಆಕ್ರೋಶ, ಮುಸ್ಲಿಮರ ಕೊಲೆ ಆದಾಗ ಮುಸ್ಲಿಮರ ಕೊಲೆಯಲ್ಲಿ ಆಕ್ರೋಶ. ಸತ್ಯ ಇವತ್ತು ಮಾತಾಡಿದ್ದವರು. ನ್ಯೂಟ್ರಲ್ ಪೊಸಿಷನ್ನಲ್ಲಿ ನಿಂತ್ಕೊಂಡು ನೋಡಿದ್ರೆ ಯಾರ ಸಾವಿಗೆ ಯಾರು ಅಳಬೇಕು ಅನ್ನೋದು ಡಿಸೈಡೆಡ್ ಇದೆ ಅಲ್ಲಿ. ಅಬ್ದುಲ್ ರಹಿಮಾನ್ ಅಲಿಯಾಸ್ ಅಬ್ದುಲ್ ರಹೀಂ ಕೊಲೆಗೆ ಹಿಂದೂ ಮುಖಂಡರ ಕಣ್ಣೀರು ಬರೋದಿಲ್ಲ. ಕೆಲವು ಕಡೆ ಸಂಭ್ರಮಗಳೂ ಆಗಬಹುದು. ಸುಹಾಸ ಶೆಟ್ಟಿ ಕೊಲೆಯಾದಾಗ ಮುಸ್ಲಿಂ ಮುಖಂಡರಲ್ಲಿ ಕಣ್ಣೀರು ಬರಲ್ಲ, ಸಂಭ್ರಮಗಳು ಆಗ್ತವೆ. ದಿನೇಶ್ ಗುಂಡೂರಾವ್ ಮಾತಾಡಿದ್ದು ಅದನ್ನು ಬಹುಶಃ ನೆನ್ನೆ ಅದು ಅಬ್ದುಲ್ ರಹೀಂ ಕೊಲೆಯಾದ ನಂತರ ಏನು ಮಾತಾಡಿದ್ರಲ್ಲ, ಅದಾದಮೇಲೆ ಕರಾವಳಿಯ ಪರಿಸ್ಥಿತಿಯನ್ನು, ಸ್ಪೆಷಲಿ ದಕ್ಷಿಣ ಕನ್ನಡದ ಪರಿಸ್ಥಿತಿಯನ್ನು ಪೂರ್ತಿ ಅರ್ಥ ಮಾಡ್ಕೊಂಡ್ರು ಅಂತ ಅನ್ಸುತ್ತೆ. ಇವತ್ತು ಅರ್ಥ ಮಾಡ್ಕೊಂಡಿರೋ ಮಾತುಗಳು ಬಂದವು. ಆದರೆ ಜಡ್ಜಸ್ ಹತ್ರ ಮಾತಾಡಿ ಬೇಗ ಬೇಲ್ ತಗೊಂಡು ಬಿಡ್ತಾರೆ ಅನ್ನುವ ಮಾತೊಂದಿತ್ತಲ್ಲ, ದಟ್ ಈಸ್ ಕಾಂಟ್ರವರ್ಷಿಯಲ್. ಕೇಳಿಸ್ಕೊಳ್ಳಿ ಒಮ್ಮೆ. ಕೆಲವರಿಗೆ ಆಕ್ರೋಶ ಇರ್ತದೆ, ಇರೋದಿಲ್ಲ ಅಂತ ಹೇಳೋದಿಲ್ಲ. ಈಗ ಅಶ್ರಫ್ ಅವ್ರು ತೀರೋದಾಗ ಒಂದು ಸಂದರ್ಭ ಕೆಲವ್ರಿಗೆ ಆಕ್ರೋಶ ಆಗ್ತದೆ. ಸುಭಾಷ್ ಶೆಟ್ಟಿ ತೀರೋದಾಗ ಇನ್ನೊಬ್ಬರಿಗೆ ಆಕ್ರೋಶ ಆಗ್ತದೆ. ಸೊ ಈ ಆಕ್ರೋಶ ಏನಾಗೋಗಿದೆ, ಅವರವರ ಸಮಾಜದವರಿಗೆ ತೀರ್ಕೊಂಡಾಗ ಮಾತ್ರ ಆಕ್ರೋಶ ಆಗ್ತದೆ. ನಮಗೆ ಆಕ್ರೋಶ ಎಲ್ಲ ಬೇಕು ಅಂತಂದ್ರೆ ಯಾರೇ ತೀರೋದ್ರೂ ಕೂಡ ಆಕ್ರೋಶ ಆಗಬೇಕು, ಅದು ಮುಖ್ಯ. ನಮಗೆ ಒಬ್ಬರು ಹಿಂದೂ ತೀರೋದ್ರೆ ಮಾತ್ರ ನಮ್ಗೆ ಆಕ್ರೋಶ ಬರುವಂಥದ್ದು, ಒಬ್ಬರು ಮುಸಲ್ಮಾನ್ ತೀರೋದ್ರೆ ಮಾತ್ರ ಆಕ್ರೋಶ ಬರುವಂಥದ್ದು. ಅದು ನಾವು ಆ ರೀತಿ ನೋಡೋಕ್ಕಾಗಲ್ಲ. ನನಗೆ ಎಲ್ಲರೂ ತೀರೋದಾಗ ನಮ್ಗೆ ಆಕ್ರೋಶ ಬರಬೇಕು. ಸುಭಾಷ್ ಶೆಟ್ಟಿ ತೀರೋದಾಗ ಆಕ್ರೋಶದಾಗ ಬೇಕಾದಷ್ಟು ಮಾತಾಡಿದ್ರು. ಇವಾಗ ಇವರು ಕೆಲವರೆಲ್ಲ ಭಾವೋದ್ವೇಗ ಒಳಗಾಗಿ ಕೆಲವರು ಮಾತಾಡ್ತಾರೆ, ಕೆಲವು ಅದನ್ನು ಉದ್ದೇಶಪೂರ್ವಕವಾಗಿ ಅದನ್ನು ಉಪಯೋಗಿಸೋಕೆ ನೋಡ್ತಾರೆ, ಸೃಷ್ಟಿ ಮಾಡ್ತಾರೆ. ಓಕೆ, ಅದು ಅವರ ರಾಜಕೀಯ ಬಂಡವಾಳ ಅದು ಕೆಲವರಿಗೆ. ಸೊ ನಾನು ಆ ನಿಟ್ಟಿನಲ್ಲಿ ನಾನು ಅದಕ್ಕೆ ಹೋಗೋದಿಲ್ಲ. ನನ್ನ ಉದ್ದೇಶ ಏನಂತ ಹೇಳಿದ್ರೆ, ಆ್ಯಸ್ ಎ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ ಇನ್ಚಾರ್ಜ್ ಮಿನಿಸ್ಟ್ರು, ಇಲ್ಲಿ ಯಾರು ತಪ್ಪು ಮಾಡ್ತಾರೆ ಅಂಥವ್ರಿಗೆ ಶಿಕ್ಷೆ ಆಗ್ತಕ್ಕಂಥದ್ದಕ್ಕೆ ಪೊಲೀಸರು ಕೆಲಸ ಮಾಡಬೇಕು. ಇಲ್ಲೇ ನಿಮ್ಮ ಜಿಲ್ಲೆಯಲ್ಲೇ ಶಾಸಕರುಗಳು ಯಾವ ಥರ ಮಾತಾಡ್ತಾರೆ, ಅದು ಒಂದು ಹೇಟ್ ಸ್ಪೀಚ್ ತಾನೆ, ಪ್ರೊವೋಕೇಟಿವ್ ಸ್ಪೀಚಸ್ ತಾನೆ. FIR ಆದರೂ ಕೂಡ ಇಮಿಡಿಯೇಟ್ ಬೇಲ್, ಇಮಿಡಿಯೇಟ್ ಅವ್ರಿಗೆ ರಿಲೀಫ್ ಇದೆ, ಆಯಿತಾ. ಈ ಥರ ಸಿಸ್ಟಮ್ ಬಂದಿರೋದ್ರಿಂದ ಇವರು ಈಗ ಭಯ ಕಮ್ಮಿ ಆಗೋಗಿದೆ. ನಾವು ಏನು ಬೇಕಾದ್ರೂ ಮತ್ತು ಅವ್ರಿಗೆ ಒಂದು ಪೊಲಿಟಿಕಲ್ ಪ್ರೊಟೆಕ್ಷನ್ ಇದೆ ಮತ್ತು ಒಂದು ಸಂಘಟನೆಯ ಬೆಂಬಲ ಇದೆ ಅವ್ರಿಗೆ ಲಾಯರ್ಸ್ ಕೊಡ್ತಾರೆ, ಜಡ್ಜಸ್ ಹತ್ರ ಮಾತಾಡಿಸ್ತಾರೆ, ಏನೇನು ಬೇಕು ಎಲ್ಲ ಸೌಲಭ್ಯ ಕೊಡ್ತಾರೆ, ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾರೆ. ಸೊ ಪೊಲಿಟಿಕಲ್ ಪ್ರೊಟೆಕ್ಷನ್ ಕೂಡ ಇಂಥ ಒಂದು ಮಾತನಾಡ್ತಕ್ಕಂಥವ್ರಿಗೆ ಸಿಕ್ಕಿದೆ. ವಿಶೇಷ ಕಾರ್ಯಪಡೆಯನ್ನು ಈಗ ರಚನೆ ಮಾಡಿದ್ದೀವಿ. ಇಲ್ಲಿ ಎಲ್ಲ ಇಂಥ ಜನ ಯಾವ್ದು ಇದರಲ್ಲಿ ಭಾಗಿಯಾಗ್ತಾರೆ ಅವರೆಲ್ಲರೂ ಕೂಡ ಹೆಚ್ಚಿನ ಅಂಶ ಅವರು ಎಲ್ಲ ರೀತಿಯ ಇಲ್ಲೀಗಲ್ ಆ್ಯಕ್ಟಿವಿಟೀಸಲ್ಲೂ ಇರ್ತಾರೆ. ಈ ಜಿಲ್ಲೆಯಲ್ಲಿ ಇದನ್ನು ನಾವು ಕಂಟ್ರೋಲ್ ಮಾಡದೆ ಹೋದರೆ ಎಲ್ಲ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಒಂದು ಹಿತಶ್ರೀ ಆಡ್ತಕ್ಕಂಥದ್ದಕ್ಕೆ ಯಾರು ಕೂಡ ಯಾವುದರಲ್ಲೂ ಇನ್ವಾಲ್ವ್ ಆದರೆ ಅವ್ರ ಮೇಲೆ ಮುಲಾಜಿಲ್ದೇ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಈ ಅಷ್ಟು ಹೇಳಿಕೆಗಳ ಪೈಕಿ ಜಡ್ಜಸ್ ಹತ್ರ ಮಾತಾಡ್ತಾರೆ ಅನ್ನುವ ಹೇಳಿಕೆಯೊಂದಿತ್ತಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು ನ್ಯಾಯಾಂಗದ ಕಡೆ ಬೆರಳು ತೋರಿಸಿದ್ರು ಅಂದರೆ ಇದು ಆರೋಪ ಮಾಡ್ದಂಗೆ. ಅದು ಅಂಥ ಇನ್ಸ್ಟೆನ್ಸಸ್ ಯಾವುದಾಗಿದೆ ಅನ್ನೋದನ್ನು ಹೇಳಬೇಕಾಗುತ್ತೆ. ಅವರು ಯಾವ ಜಡ್ಜ್ ಮಾತಾಡಿದ್ರು, ಯಾವ ಜಡ್ಜ್ ಜೊತೆ ಮಾತಾಡಿ ಬೇಲ್ ತಗೊಂಡ್ರು, ಕಾನೂನು ಸಚಿವರ ಗಮನಕ್ಕಾರು ತಗೊಂಬನ್ನಿ ಹಂಗೇನಾದ್ರು ಇದ್ದರೆ. ಅಂತಿಮವಾಗಿ ಜನರ ಭರವಸೆ ಇರೋದು ಸರ್ಕಾರದ ಮೇಲೂ ಅಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟು ಮೇಲೂ ಅಲ್ಲ, ನ್ಯಾಯಾಂಗ ಅನ್ನೋದೊಂದಿದೆ ಅಂತ. ಅದು ಆ ನ್ಯಾಯಾಂಗದ ಬಗ್ಗೆನೇ ನೀವು ಹಿಂಗೆ ಮಾತಾಡ್ಬಿಟ್ರೆ ಬಹಿರಂಗ ಪತ್ರಿಕಾಗೋಷ್ಠಿಯಲ್ಲಿ ಏನಿದ್ರ ಅರ್ಥ? ನೆನ್ನೆ
ಕಾಂಗ್ರೆಸ್ ನಾಯಕರುಗಳು ಒಂದು ಶಾದಿ ಮಹಲ್ನಲ್ಲಿ ಸಭೆ ಸೇರಿ ಸರ್ಕಾರದ ಬಗ್ಗೆ ಸರ್ಕಾರ ಅನ್ನೋದಕ್ಕಿಂತ ಗೃಹ ಸಚಿವರ ಬಗ್ಗೆ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಬಗ್ಗೆ ಸಾಧ್ಯವಾದಷ್ಟು ಆಕ್ರೋಶವನ್ನು ತೋಡಿಕೊಂಡು ವೀಕ್ ಹೋಮ್ ಮಿನಿಸ್ಟರ್ ಅಂತ ಮಾತಾಡಿದ್ರು. ಹೋಮ್ ಮಿನಿಸ್ಟರ್ ಸರಿಯಾಗಿದ್ದಿದ್ರೆ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಸರಿಯಾಗಿದ್ದಿದ್ರೆ ಹಿಂಗಾಗ್ತಿರ್ಲಿಲ್ಲ ಅಂದರು. ರಾಜೀನಾಮೆ ಘೋಷಣೆ ಮಾಡೋದಕ್ಕೆ ಆ ಸಭೆ ಕರೆದದ್ದು. ಶಾಹುಲ್ ಹಮೀದ್ ಅಂತ ದಕ್ಷಿಣ ಕನ್ನಡ ಕಾಂಗ್ರೆಸ್ಸಿನ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು. ಅಲ್ಲಿ ಒಂದು ವಾರ ಬಿಟ್ಟು ಕೊಡ್ತೀವಿ ರಾಜೀನಾಮೆ ಅಂದಿದ್ದಕ್ಕೆ ಜನ ಸಿಟ್ಟಿಗೆದ್ದುಬಿಟ್ರು, ಈಗಲೇ ಕೊಡ್ಬೇಕು ನೀವು ಅಂತ. ಅಷ್ಟರ ಮಟ್ಟಿಗೆ ಆಕ್ರೋಶ ಇತ್ತು ನಿನ್ನೆ. ಇವತ್ತು GA ಬಾವಾ, ಇವರು ಕಾಂಗ್ರೆಸ್ ಮುಖಂಡರೇ, ರಿಟೈರ್ಡ್ DCP ಅಲ್ಲಿ ಅವರು ದಕ್ಷಿಣ ಕನ್ನಡದವರು. ಅವರು ಈ ಕೋಮು ಸಂಘರ್ಷವನ್ನು ತಡೆಯೋದಕ್ಕೆ ಸರ್ಕಾರ ಅದ್ಭುತವಾಗಿ ಕೆಲಸ ಮಾಡಿದೆ ಅಂತ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಅವರಿಗೆ ಬಂದು ಸನ್ಮಾನ ಮಾಡಿದ್ರಂತೆ. ಅಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡಿದ್ದೀರಿ, ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಮಾಡಿದ್ದೀರಿ, ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಅಂತ ಹೇಳಿದ್ರಂತೆ. ಕಾಂಗ್ರೆಸ್ಸಿನ ಒಂದು ಬಣ ಸರ್ಕಾರ ಫೇಲ್ ಆಗಿದೆ, ನಾವು ಪಕ್ಷದಿಂದ ರಾಜೀನಾಮೆ ಕೊಟ್ಟು ಹೋಗ್ತೀವಿ ಅಂತಿದೆ. ಇನ್ನೊಂದು ಬಣ ಬಂದು ಅಭಿನಂದನೆ ಸಲ್ಲಿಸ್ತಾ ಇದೆ, ಅದ್ಭುತವಾಗಿ ಕೆಲಸ ಮಾಡಿದ್ದೀರಿ ನೀವು ಅಂತ GA ಬಾವಾ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ನಾವು ಇಂಥದ್ದು ನೋಡಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ನಾವೆಲ್ಲ ಹಿಂದೂ ಮುಸ್ಲಿಮ್ಸ್ ಒಟ್ಟಿಗೆ ಬೆಳೆದವರು, ಹಿಂದೂಗಳ ಜೊತೆ ಮನೆಯಲ್ಲಿ ಇದ್ಕೊಂಡು ನಾವು ಓದಿದವರು. ಅಂಥ ಒಂದು ವಾತಾವರಣ ಇಲ್ಲಿತ್ತು. ಇದನ್ನು ಸ್ವಾರ್ಥಕ್ಕೋಸ್ಕರ, ರಾಜಕೀಯಕ್ಕೋಸ್ಕರ, ಅದು ಯಾರು ಪಾರ್ಟಿ ಬಗ್ಗೆ ಯಾರೇ ಇರ್ಬೋದು, ಆ ರಾಜಕೀಯ ತಿಳಿಸ್ಲಿಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ ಓಟಿಗೋಸ್ಕರ. ಮತ್ತು ಒಳ್ಳೆ ಟಾಸ್ಕ್ ಫೋರ್ಸ್ ಒಂದು ಇದು ಯಾವುದು ಈ ಕಮ್ಯುನಲ್ ಹಾರ್ಮೋನಿ ಮೇಂಟೈನ್ ಮಾಡೋ ಸಲುವಾಗಿ ಒಂದು ಟಾಸ್ಕ್ ಫೋರ್ಸ್ ಕೂಡ ಸರ್ಕಾರ ಮಾಡಿದ್ದಾರೆ. ಅದಕ್ಕೆ ಎಲ್ಲರೂ ಸೇರಿ ಈ ನೊಂದ ಜೀವದ ಪರವಾಗಿ ನಾವು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ಆ ಅಭಿನಂದನೆ ನಮ್ಮ ಗುಂಡೂರಾವ್ ಮುಖಾಂತರ ನಾವು ಇವತ್ತು ಅಭಿನಂದನೆ ಕಳಿಸಿಕೊಟ್ಟಿದ್ದೇವೆ. ಅದ್ರ ಬಗ್ಗೆ ರಾಜಕೀಯ ಅವರು ಮಾತಾಡ್ತಾರೆ, ಅವರ ಆಕ್ರೋಶದಲ್ಲಿ ಏನೋ ಮಾಡಿರ್ಬೋದು. ಅದು ಪಾರ್ಟಿ ಏನು ಬಿಟ್ಟಿಲ್ಲ, ಅವರು ಯಾವುದೇ ಪಾರ್ಟಿಯಲ್ಲಿ ಇರ್ಬೋದು, ಅದು ಬೇರೆ ವಿಷಯ. ಅದು ಒಂದು ಇಮಿಡಿಯೇಟ್ ಒಂದು ಆ್ಯಕ್ಷನ್ ಅಷ್ಟೇ. ಅದರ ಬಗ್ಗೆ ಏನು ನಾವು ಇಲ್ಲಿ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ನಾವು ಇಂಥದ್ದು ನೋಡಿಲ್ಲ. ನಿನ್ನೆ ಅದೊಂದು ಸಭೆ ಮಾಡಿ ಅಷ್ಟೆಲ್ಲ ಆಕ್ರೋಶ ವ್ಯಕ್ತಪಡಿಸಿದ ಅಶ್ರಫ್ ಮತ್ತು ಶಾಹುಲ್ ಹಮೀದ್ಗೆ ಇವತ್ತು KPCCಯಿಂದ ನೋಟಿಸ್ ಕೊಟ್ಟಿದ್ದಾರಂತೆ. ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡಿದ್ದೀರಿ, ಅಂಥದ್ದೊಂದು ಸಭೆ ಮಾಡಿದ್ದೇ ತಪ್ಪು, ಸಭೆಯಲ್ಲಿ ರಾಜೀನಾಮೆ ಘೋಷಿಸಿದ್ದು ಇನ್ನೂ ದೊಡ್ಡ ತಪ್ಪು ಅಂತ. ನಿಮ್ಮ ಮೇಲೆ ಯಾಕೆ ಕ್ರಮ ಕೈಗೊಳ್ಳಬಾರ್ದು, ಒಂದು ವಾರದಲ್ಲಿ ಉತ್ತರ ಕೊಡಿ ಅಂತ. ನಿನ್ನೆ ಒಂದು ವಾರದ ಡೆಡ್ಲೈನನ್ನು ಆ ನಾಯಕರುಗಳು ಸರ್ಕಾರಕ್ಕೆ ಕೊಡ್ತಾ ಇದ್ರು. ರಾಜೀನಾಮೆ ಪತ್ರ ರೆಡಿ ಇದೆ, ಪ್ರಿಂಟೌಟ್ ತಗೊಂಡು ಬಂದಿದ್ದೀವಿ ನಾವು, ಮುಖ್ಯಮಂತ್ರಿಗಳು ನಮ್ಮ ಜೊತೆಗೆ ಮಾತಾಡಿ ಒಂದು ವಾರ ಟೈಮ್ ಕೊಡಿ, ಎಲ್ಲ ಸರಿ ಮಾಡ್ತೀನಿ ಅಂದಿದ್ದಾರೆ. ನಾವು ಒಂದು ವಾರ ಟೈಮ್ ಕೊಡೋಣ ಅವರಿಗೆ, ಸರಿ ಹೋಗದೆ ಇದ್ದರೆ ರಾಜೀನಾಮೆ ಕೊಡ್ತೀವಿ ಅಂದರು. ಅರ್ಥಾತ್ ನಿನ್ನೆ ಆ ನಾಯಕರುಗಳು ಒಂದು ವಾರದ ಸಮಯವನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ರು, ಇವತ್ತು ಪಕ್ಷ ಅವರಿಗೆ ಒಂದು ವಾರದ ಟೈಮ್ ಕೊಡ್ತಾ ಇದೆ. ನಿಮ್ಮನ್ನು ಪಕ್ಷದಿಂದ ಯಾಕೆ ಉಚ್ಚಾಟನೆ ಮಾಡಬಾರ್ದು, ಒಂದು ವಾರದಲ್ಲಿ ಸ್ಪಷ್ಟೀಕರಣ ಕೊಡಿ ಅಂತ. ವೈ ಇಸ್ ಇಟ್ ಇಂಪಾರ್ಟೆಂಟ್? ಈ ತಿಕ್ಕಾಟ KPCC ಮತ್ತು ದಕ್ಷಿಣ ಕನ್ನಡದ ಕಾಂಗ್ರೆಸ್ ನಾಯಕರುಗಳ ಮಧ್ಯದ ಈ ತಿಕ್ಕಾಟ ಒಂದಲ್ಲ ಒಂದು ರೀತಿಯಲ್ಲಿ SDPIಗೆ ಶಕ್ತಿ ತುಂಬುತ್ತೆ. ತೊಂದರೆ ಆಗೋದಾಗದು ಕಾಂಗ್ರೆಸ್ಸಿಗೆ, ಬಟ್ ಬೆಳೆಯೋರು ಯಾರು? SDPIನಂಥ ಒಂದು ಪಕ್ಷ ದಕ್ಷಿಣ ಕನ್ನಡದಲ್ಲಿ ಬೆಳಿಬೇಕಾ? ಅಲ್ಲಿನ ಜನ ಯೋಚನೆ ಮಾಡಬೇಕಾಗತ್ತೆ ಅದನ್ನು. ಕೊಲೆಯಾದ ಪಿಕಪ್ ಡ್ರೈವರ್ ಅಬ್ದುಲ್ ರಹೀಮಾನ್ ಮನೆಗೆ, ಕೊಳತ್ತಮಜಲು ಗ್ರಾಮದಲ್ಲಿ ಅವರ ಮನೆಗೆ ದಿನೇಶ್ ಗುಂಡೂರಾವ್ ಇವತ್ತು ಭೇಟಿ ಕೊಟ್ಟರು. ಐವಾನ್ ಡಿಸೋಜಾ ಸೇರಿದಂತೆ ಅನೇಕ ನಾಯಕರುಗಳಿದ್ದು ಭೇಟಿ ಕೊಟ್ಟು ಅವ್ರಿಗೊಂದು ಸಾಂತ್ವನ ಹೇಳಿದ್ರು. ಪ್ರಕರಣದಲ್ಲಿ ನ್ಯಾಯ ಕೊಡಿಸ್ತೀವಿ ಅಂತ ಭರವಸೆ ಕೊಟ್ಟರು. ಜೊತೆಗೆ ಖಲಂದರ್ ಶಾಫಿ ಅವತ್ತು ಸ್ವಲ್ಪದರಲ್ಲೇ ಬಚಾವಾದಂಥ ವ್ಯಕ್ತಿ. ಅಬ್ದುಲ್ ರಹೀಮಾನ್ ಜೊತೆಗೆ ಪಿಕಪ್ನಲ್ಲಿ ಮರಳು ಅನ್ಲೋಡ್ ಮಾಡೋದಕ್ಕೆ ಹೋದಂಥ ವ್ಯಕ್ತಿ. ಹಿ ಈಸ್ ಅಡ್ಮಿಟೆಡ್, ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಹಾಸ್ಪಿಟ್ಲಿಗೆ ಹೋಗಿ ಆತನನ್ನು ಕೂಡ ಮಾತಾಡಿಸಿದ್ರು ಸಚಿವರು. ಐವಾನ್ ಡಿಸೋಜಾ, ರಮಾನಾಥ್ ರೈ, ಇನಾಯತ್ ಅಲಿ ಸೇರಿದಂತೆ ಅನೇಕ ನಾಯಕರುಗಳ ಜೊತೆಗಿದ್ದರು. ಮಂಗಳೂರಿನಲ್ಲಿ ಒಂದು ಪ್ರೈವೇಟ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ ಖಲಂದರ್ ಶಫಿಗೆ. ಅದಾದ ಮೇಲೆ ಅನೇಕ ಮುಸ್ಲಿಂ ನಾಯಕರುಗಳ ಮನೆಗೆ ಭೇಟಿ ಕೊಟ್ಟರು. ಮುಸ್ಲಿಂ ಸೆಂಟ್ರಲ್ ಕಮಿಟಿ ಅಧ್ಯಕ್ಷ ಮಸೂದ್ ಮನೆಗೆ ಹೋಗಿದ್ರು. ಈ ಸೀರಿಯಲ್ ಕಿಲ್ಲಿಂಗ್ಗಳ ಬಗ್ಗೆ, ಸೀರಿಯಲ್ ಮರ್ಡರ್ಗಳ ಬಗ್ಗೆ ಮಾಹಿತಿ ತಗೊಂಡ್ರು. ಮುಸ್ಲಿಂ ಸೆಂಟ್ರಲ್ ಕಮಿಟಿ ಅಧ್ಯಕ್ಷ ಮಸೂದ್ ಮನೆಗೆ ಭೇಟಿ. ಅದಾದ ಮೇಲೆ ರಾಮಕೃಷ್ಣಾಶ್ರಮಕ್ಕೆ ಹೋದ್ರು. ಮಂಗಳಾದೇವಿ ದೇವಸ್ಥಾನದ ಹತ್ರ ರಾಮಕೃಷ್ಣಾಶ್ರಮ ಇದೆ. ಜಿತಕಾಮಾನಂದ ಸ್ವಾಮೀಜಿ
ಅವ್ರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದು ಅವ್ರ ಜೊತೆಗೂ ಚರ್ಚೆ ಮಾಡಿದ್ರು ರಾಮಕೃಷ್ಣಾಶ್ರಮಕ್ಕೆ. ಈಗ KPCCಯಿಂದ ಒಂದು ನಿಯೋಗ ರಚನೆ ಮಾಡ್ತಾರಂತೆ. ಒಂದು ವಾರದಲ್ಲಿ ದಕ್ಷಿಣ ಕನ್ನಡದಲ್ಲಿ ಏನೇನಾಗ್ತಾ ಇದೆ ಅದರ ಸರಿ ಮಾಡೋದಕ್ಕೆ ಏನು ಮಾಡಬೇಕು ಅನ್ನುವ ರಿಪೋರ್ಟ್ ಕೊಡಬೇಕಂತೆ ಆ ನಿಯೋಗ. AICC ಪ್ರಧಾನ ಕಾರ್ಯದರ್ಶಿ ಸೈಯದ್ ನಾಸಿರ್ ಹುಸೇನ್, KPCC ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ, ಶಾಸಕರಾದ NA ಹ್ಯಾರಿಸ್, AICC ಕಾರ್ಯದರ್ಶಿ ರೋಜಿ ಜಾನ್, KPCC ಉಪಾಧ್ಯಕ್ಷ VR ಸುದರ್ಶನ್, ಕಿಮ್ಮನೆ ರತ್ನಾಕರ್, ಮಾಜಿ ಸಂಸದ ಜಯಪ್ರಕಾಶ್ ಹೆಗಡೆ ಸೇರಿದಂತೆ ಅನೇಕ ನಾಯಕರುಗಳು ಅದರಲ್ಲಿರ್ತಾರೆ. ಸರ್ಕಾರದ ಈ ನಡೆಗಳು ಏಕಪಕ್ಷೀಯ ಅನ್ನುವ ಸಿಟ್ಟು CT ರವಿ ಅವ್ರದ್ದು. ಕೇಳಿಸ್ಕೊಳ್ಳಿ. ಮಂಗಳೂರು ವಿಚಾರದಲ್ಲಿ ಸರ್ಕಾರದ ನಡೆ ಏಕಪಕ್ಷೀಯವಾಗಿದೆ. ಅವರ ಸಂವೇದನೆ ಅದು ಏಕಪಕ್ಷೀಯ ಸಂವೇದನೆ ಆಗಿದೆ. ಮತ ಬ್ಯಾಂಕನ್ನು ಆಧರಿಸಿದ ಸಂವೇದನೆ ಆಗಿದೆ. ಸಂವೇದನೆ ಶಾಂತಿ ನಿಲ್ಲಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಸಂವೇದನೆ ಇಲ್ಲ. ಇದ್ದಿದ್ದರೆ ಸಾವಿರಾರು ಜನ ಕ್ರಿಮಿನಲ್ ಹಿನ್ನೆಲೆ ಇರುವವರು, ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟ ಉಂಟು ಮಾಡಿದವರು, ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿದವರು, ಕೋಮುಗಲಭೆಯನ್ನು ಪ್ರಚೋದಿಸುವಂಥವರ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳುವ ಕೆಲಸ ಮಾಡ್ತಿರಲಿಲ್ಲ ಮತ್ತು ಹೈಕೋರ್ಟ್ನಿಂದ ಚೀಮಾರಿಯನ್ನು ಹಾಕಿಸ್ಕೊಳ್ತಾ ಇರಲಿಲ್ಲ. ಜಗತ್ತಿನ ಭಯೋತ್ಪಾದಕನಿಗೆ ಯಾವ ಮತ ಪ್ರಚೋದನೆ ಕೊಡ್ತಾ ಇದೆ ಇದು ಗೊತ್ತಿರೋ ಸತ್ಯ. ಆದರೂ ಕೂಡ ಅವ್ರನ್ನ ಓಲೈಸುವಂಥ ಕೆಲಸವನ್ನು ರಾಜಕೀಯ ಕಾರಣಕ್ಕೆ ಲಾಭಕ್ಕಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಸುಹಾಸ್ ಶೆಟ್ಟಿ ಹತ್ಯೆ ಆದಾಗ ಅವ್ನು ಗುಂಡ ಅಂತ ಹೇಳೋರು, ಶರತ್ ಮಡಿವಾಳ ಹತ್ಯೆ ಆದಾಗ ತೇಲಿಸಿ ಮಾತಾಡ್ತಕ್ಕಂಥವ್ರು, ಇನ್ನೊಂದು ಕೋಮಿನವರು ಯಾರ ಹತ್ಯೆ ಆದಾಗ ಕಣ್ಣೀರು ಸುರಿಸ್ತಕ್ಕಂಥ ಮನೋಭಾವನೆ ಅದು ಕಾಂಗ್ರೆಸ್ ಸರ್ಕಾರ ತೋರಿಸ್ತಾ ಇರೋದು ನಿಶ್ಚಳವಾಗಿರ್ತಕ್ಕಂಥ ಸಂಗತಿ. ಈಗ ಈ ನೆಪದಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನು ಗುರಿಯಾಗಿಟ್ಕೊಂಡು ಒಂದು ರೀತಿಯ ಕಮ್ಯುನಲ್ ಫೋರ್ಸ್ಗಳ ಬ್ಲ್ಯಾಕ್ ಮೇಲಿಗೆ ಮಣಿದು ಹಿಂದೂ ಸಂಘಟನೆ ಕಾರ್ಯಕರ್ತರನ್ನ ಗುರಿಯಾಗಿಟ್ಕೊಂಡು ಅವ್ರನ್ನ ತೊಂದರೆ ಕೊಡುವಂಥ ಕೆಲಸ ಮಾಡ್ತಾ ಇದೆ. ಹೇಮಾವತಿ ಕಾಮಗಾರಿಯ ವಿಷಯದಲ್ಲಿ ತುಮಕೂರು ಇವತ್ತು ಹೊತ್ಕೊಂಡು ಉರಿಯೋದೊಂದು ಬಾಕಿ ಇತ್ತು. ಸಾವಿರಾರು ಸಂಖ್ಯೆಯಲ್ಲಿ ಜನ, ಸ್ಪೆಷಲಿ ರೈತರು, ಬೀದಿಗಿಳಿದ್ರು, ರಸ್ತೆ ಮಧ್ಯದಲ್ಲಿ ಟೈರಿಗೆ ಬೆಂಕಿ ಹಾಕಿ ಸುಟ್ಟರು, ಘೋಷಣೆಗಳನ್ನು ಕೂಗಿದ್ರು, ಧಿಕ್ಕಾರ ಕೂಗಿದ್ರು, ರಸ್ತೆ ತಡೆ ಮಾಡಿದ್ರು. ಇದೊಂದು ವರದಿಯನ್ನು ಸ್ವಲ್ಪ ದಿವಸದಿಂದ ಇನ್ಫ್ಯಾಕ್ಟ್ ನಾವು ನೆಗ್ಲೆಕ್ಟ್ ಮಾಡಿದ್ವಿ ಅಂತಾನೆ ತಪ್ಪು ಒಪ್ಕೊಳ್ಬೇಕಾಗತ್ತೆ. ಹೆಚ್ಚು ಕಡಿಮೆ ಪ್ರತಿದಿನ ಇದು ಎಡಿಟ್ ಮೀಟಿಂಗಲ್ಲಿ ಬರ್ತಿತ್ತು ಈ ಸುದ್ದಿ. ಬಿಗಿ ಭದ್ರತೆಯಲ್ಲಿ ಕಾಮಗಾರಿ ನಡೀತಾ ಇದೆ, ಸೆಕ್ಷನ್ 144 ಹಾಕಿ ಕಾಮಗಾರಿ ಮಾಡ್ತಾ ಇದ್ದಾರೆ, 500-600 ಜನ ಪೊಲೀಸರು ನಿಂತ್ಕೊಂಡಿರ್ತಾರೆ ಭದ್ರತೆಗೆ, ಕಾಮಗಾರಿಗೆ ಅಂತ ಸುದ್ದಿ ಬರ್ತಾ ಇತ್ತು. ಇದು ಏನಪ್ಪ ಇದು ಗಲಾಟೆ ಏನು ಅಂತ ಹೇಳ್ಬಿಡ್ತೀನಿ ನಾನು. ಹಾಸನದಲ್ಲಿ ಗೊರೂರು ಡ್ಯಾಮ್ ಇದೆ. ಆ ಗೊರೂರು ಡ್ಯಾಮ್ನಿಂದ ತುಮಕೂರು ಜಿಲ್ಲೆಯ 10 ತಾಲೂಕುಗಳಿಗೆ ನೀರು ತರೋದೊಂದು ಯೋಜನೆ. ಕೆನಾಲ್ ಮೂಲಕ ನೀರು ಹರಿಸ್ಕೊಂಡು ಬರ್ತಾರೆ ಗೊರೂರು ಡ್ಯಾಮ್ನಿಂದ ತುಮಕೂರಿಗೆ. ತುಮಕೂರು ಜಿಲ್ಲೆ ಪಾವಗಡ ಒಂದು ಬಿಟ್ಟರೆ ಉಳಿದಿದ್ದ ಎಲ್ಲ ತಾಲೂಕಿಗೆ ನೀರಿದು. ಟೋಟಲ್ಲು 24 TMC ನೀರು ಬರಬೇಕು ಅಂತ ಪ್ಲ್ಯಾನ್. 24 TMC ಕಾಮಗಾರಿ ಮುಗಿದಿದೆ, ನೀರು ಬರ್ತಾ ಇದೆ ಈಗ. ಬಟ್ 24 TMC ಒಂದು ವರ್ಷನೂ ಬಂದಿಲ್ಲ. ಕೆಲವು ಸಲ 15, 16, 17, 18 TMC ತನಕ ನೀರು ಬಂದಿದೆ. ಹಿಂದೆ ಕುಮಾರಸ್ವಾಮಿ ಅವರ ಸರ್ಕಾರ ಇದ್ದಾಗ ಕಾಂಗ್ರೆಸ್ಸು JDSನ ಸಮ್ಮಿಶ್ರ ಸರ್ಕಾರ ಇತ್ತಲ್ಲ, 2018ರಲ್ಲಿ ಏನು ಬಂತಲ್ಲ, ಆವಾಗ ಇದೇನು ಪ್ಲಾನ್ ಇದೆಯಲ್ಲ ಗೊರೂರಿನಿಂದ ತುಮಕೂರಿಗೆ, ಈ ಕೆನಾಲ್ಗೆ ಗುಬ್ಬಿಯಲ್ಲಿ ಒಂದು ಡೈವರ್ಷನ್ ಕೊಟ್ಟು, ಗುಬ್ಬಿ ಹತ್ರ ಸುಂಕಾಪುರ ಅಂತ ಒಂದು ಊರಿದೆ, ಅಲ್ಲೊಂದು ಡೈವರ್ಷನ್ ಕೊಟ್ಟು ಆ 24 TMC ಏನು ಕನ್ಸೀವ್ಡ್ ಇದೆಯಲ್ಲ, 24 ಪೇಪರ್ನಲ್ಲಿ ಏನು ಲೆಕ್ಕಾಚಾರ ಇದೆಯಲ್ಲ 24 TMC ಬರಬೇಕು ಅಂತ, ಆ 24 TMC ಪೈಕಿ 3 TMC ನೀರನ್ನು ಅಲ್ಲಿಂದ ಕುಣಿಗಲ್ಲಿಂದ ಮಾಗಡಿಗೆ ತಗೊಂಡು ಹೋಗೋ ಪ್ಲಾನ್ ಆಗುತ್ತೆ. ಗುಬ್ಬಿಯಲ್ಲಿ ಡೈವರ್ಷನ್ ಕೊಟ್ಟು ಸುಂಕಾಪುರದಲ್ಲಿ 3 TMC ನೀರನ್ನು ಕುಣಿಗಲ್ಲಿಗೆ ತರೋದು, ಅಲ್ಲಿಂದ ಮಾಗಡಿಗೆ ತರೋದು. ಆ ಭಾಗದ 38 ಕೆರೆಗಳನ್ನು ತುಂಬಿಸ್ಬೇಕು ಅಂತ ಒಂದು ಪ್ರಾಜೆಕ್ಟ್ ರೆಡಿ ಆಗತ್ತೆ. ಆವಾಗಲೇ ಜನ ವಿರೋಧ ಮಾಡ್ತಾರೆ ಇದನ್ನು. ನಮಗೆ ಬರಬೇಕಾದ 24 TMCನೇ ಸರಿಯಾಗಿ ಬರ್ತಿಲ್ಲ, ಇದರಲ್ಲಿ ಮತ್ತೆ ನೀವು 3 TMCನ ಹೆಂಗೆ ತಗೊಂಡು ಹೋಗ್ತೀರಿ ಕುಣಿಗಲ್ಲಿಗೆ ಮಾಗಡಿಗೆ ಅಂತ. ಆ ಸರ್ಕಾರ ಬಿದ್ದೋಯ್ತು.
ಆಪರೇಷನ್ ಕಮಲ ಎಲ್ಲ ಆಯ್ತಲ್ಲ. ಆಮೇಲೆ ಯಡಿಯೂರಪ್ಪನವರು CM ಆದರು. ಈ ಇಡೀ ಪ್ರಾಜೆಕ್ಟನ್ನು ಹೋಲ್ಡಲ್ಲಿ ಇಟ್ಬಿಟ್ರು. ಪ್ರಾಜೆಕ್ಟ್ ಮುಂದುವರಿಸಲೇ ಇಲ್ಲ. ಆಮೇಲೆ ಬೊಮ್ಮಾಯಿ ಅವರು ಬಂದರು, ನೀರಾವರಿ ಎಕ್ಸ್ಪರ್ಟು, ಅವರು ಮುಂದುವರಿಸಲಿಲ್ಲ. ಪ್ರಾಜೆಕ್ಟ್ ಹಾಗೆ ನಿಂತ್ಕೊಂಡಿತು. ಅದಾದ ಮೇಲೆ ಈಗೇನು ಕಾಂಗ್ರೆಸ್ ಸರ್ಕಾರ ಮತ್ತೆ ಬಂತಲ್ಲ, ಅವ್ರು ಮತ್ತೆ ಪ್ರಾಜೆಕ್ಟ್ ಶುರು ಮಾಡಿದ್ರು. DK ಶಿವಕುಮಾರ್ ಅವರ ಪೆಟ್ ಪ್ರಾಜೆಕ್ಟ್. ರಾಜಕಾರಣ, ಪ್ರಜಾಪ್ರಭುತ್ವದಲ್ಲಿ ಇಂಥ ಪ್ರಾಜೆಕ್ಟ್ಗಳಿಗೂ ಓಟಿನ ಲೆಕ್ಕಾಚಾರ ಇರುತ್ತೆ. ಕುಣಿಗಲ್ಲು ಮಾಗಡಿಗೆ ನೀರು ತರೋದು ಅಂದರೆ ಯೋಚನೆ ಮಾಡಿ ನೀವು. ಬೆಂಗಳೂರು ಗ್ರಾಮಾಂತರಕ್ಕೆ ನೀರು ತರೋದು. ಸೊ ರಾಜಕಾರಣ ಸಹಜವಾಗಿದ್ದೇ ಇರುತ್ತೆ. ತುಮಕೂರಿನ ಜನ ಆಕ್ರೋಶ ವ್ಯಕ್ತಪಡಿಸ್ತಾನೇ ಇದ್ದರು. ಅದೇ ಕಾರಣಕ್ಕೆ ನಿಷೇಧಾಜ್ಞೆ ಹೇರಿ ಕಾಮಗಾರಿಯನ್ನು ನಡೆಸಬೇಕಾಗಿ ಬಂದಿತ್ತು. ಒಂದು JCB ಕೆಲಸ ಮಾಡ್ತಿದ್ರು, 10 ಜನ ಪೊಲೀಸರು ನಿಂತ್ಕೊಂಡಿರ್ತಿದ್ರು ಸುತ್ತು ಕಡೆ. ಕಾಮಗಾರಿ ನಡೀತಾ ಇದ್ದ ಜಾಗದಲ್ಲಿ ಪೊಲೀಸ್ ವ್ಯಾನ್ಗಳು, 500-600 ಜನ ಪೊಲೀಸರು, ಹಂಗೆ ನಡೀತಾ ಇತ್ತು ಕಾಮಗಾರಿ. ಇವತ್ತು ಬೀದಿಗಿಳಿದ್ರು ಜನ. ನೋಡಿ ಇಲ್ಲಿ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ನಿಂತ್ಕೊಂಡು ಆ JCB ಹಿಟಾಚಿ ಆಪರೇಟರಿಗೆ ಮುಚ್ಚು, ಅದನ್ನು ನೀನೇನು ತೆಗೆದಿದೆಯೋ ಮುಚ್ಚು ಅಂತ. ಪ್ರತಿಭಟನೆ ಸ್ವರೂಪ ಇದು. ಪೈಪನ್ನು ಒಳಗೆ ಹಾಕಿ ನೋಡಿ, ಮುರದೇ ಹೋಯ್ತಾ ಪೈಪ್. ಕೆನಾಲನ್ನು ವಾಪಸ್ ಮುಚ್ಚು ಅಂತ ಹಿಟಾಚಿ ಆಪರೇಟರಿಗೆ. ತೆಗೆದಿರುವ ಕಾಲುವೆಯನ್ನು ಮುಚ್ಚು, ಪೈಪನ್ನು ಒಡೆಯದ್ನ ಅಂತ. ಇದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ SP ಹೇಳಕ್ಕೆ ಬಂದರು. ಅವ್ರ ಮೇಲೂ ಕಲ್ಲು ಹೊಡೆದು, ಪೊಲೀಸರ ಮೇಲೂ ಕಲ್ಲು ತೂರಾಟ ಆಯಿತು. ಸ್ಥಳೀಯರು ಮಾತಾಡಿದ್ದಾರೆ, ಪ್ರತಿಭಟನಾಕಾರರು, ಕೇಳಿಸ್ಕೊಳ್ಳಿ. ಇಡೀ ತುಮಕೂರು ಜಿಲ್ಲೆಯಲ್ಲಿ 10 ತಾಲೂಕುಗಳಿಗೂ ಕೂಡ ಕುಡಿಯ ನೀರಿಗೆ ಮತ್ತು ವ್ಯವಸಾಯಕ್ಕೆ ಆಸರೆ ಆಗಿರ್ತಕ್ಕಂಥದ್ದು ಹೇಮಾವತಿ. ಅದನ್ನು ನಂಬಿ ಇವತ್ತು ತುಮಕೂರು ಜಿಲ್ಲೆಯ ರೈತರು ಇವತ್ತು ಜೀವನವನ್ನು ಆಶ್ರಯವನ್ನು ಪಡೆದಿದ್ದಾರೆ. ಈ ಕೂಡಲೇ ಏಕಾಏಕಿ ಇವರು ಈ ಸರ್ಕಾರ ಯಾವುದೋ ಒಂದು ಜಿಲ್ಲೆಗೆ ನೀರು ತೆಗೆದುಕೊಂಡು ಹೋಗೋದಕ್ಕೆ ಈ ಒಂದು ವಾಮ ಮಾರ್ಗವನ್ನು ಅನುಸರಿಸಿ ಲಿಂಕ್ ಕೆಲನನ್ನು ಮಾಡ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ನಾವು ಓಪನ್ ಕೆಲನಲ್ಲಿ ನೀರು ತಗೊಂಡೋದಕ್ಕೆ ನಮ್ಮದು ಯಾವುದೇ ತಕರಾರು ಇರೋದಿಲ್ಲ. ಆದರೆ ಲಿಂಕ್ ಕೆಲನ್ ಮುಖಾಂತರ ವಾಮ ಮಾರ್ಗ ಹಿಡಿದಿರೋದನ್ನ ನಾವೆಲ್ಲ ರೈತರ ಜೊತೆ ಕೂಡ ಈ ಒಂದು ಹೋರಾಟವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ತೇವೆ. ಯಾವ ಕಾರಣಕ್ಕೂ ಕೂಡ ಈ ಒಂದು ಲಿಂಕ್ ಕೆಲನ್ನು ಮಾಡೋದಕ್ಕೆ ನಾವು ಬಿಡೋದಿಲ್ಲ. ರಾಮನಗರ ಕಡೆಗೆ ತಿರುಗಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ಚಾನಲ್ ಅನ್ನ, ಕಾಮಗಾರಿಯನ್ನ ನಿಲ್ಲಿಸಲಿಕ್ಕೆ, ನಾವು ವೀಕ್ಷಣೆ ಮಾಡಲಿಕ್ಕೆ ನಾವು ಹೋಗ್ತಾ ಇದ್ದೀವಿ. ಹಾಗಾಗಿ ಈ ಪೊಲೀಸನ್ನ ನಮಗೆ ಈ ಕಾವಲುಗಾರರಾಗಿ ಹಾಕಿರೋದು ಬಹಳ ವಿಷಾದನಕಾರಿ. ಇದು ನಮಗೆ ಬಹಳ ಮೋಸ ಮಾಡ್ತಾ ಇರೋ ಸರ್ಕಾರಕ್ಕೆ ನಾವು ಧಿಕ್ಕಾರ ಹೇಳ್ತೇವೆ. ನಾವು ಓಟ್ ಹಾಕಿಲ್ವಾ? ನಮ್ಮಿಂದ ಸರ್ಕಾರ ರಚನೆ ಆಗಿಲ್ವಾ? ದಯಮಾಡಿ ಸಿದ್ದರಾಮಯ್ಯನವರೇ, ನಿಮ್ಮ ಗಮನಕ್ಕೂ ಬಂದಿದೆ. ಪೊಲೀಸ್ನವ್ರಿಗೆ ಬಂದೂಕ ಕೊಟ್ಟಿದ್ದಾರೆ, ಕುಂಡೊಡಲಿ. ಅವರ ಮಕ್ಕಳಂತೆ ನಾವು ಇದ್ದೀವಿ. ನಾವು ಕನ್ನಡಿಗರಾಗಿ, ನಾವು ಜಿಲ್ಲೆಯವರಾಗಿ ವಾಸ ಮಾಡ್ತಾ ಇರೋರು. ಎದ್ರಕೊಂಡು ಓಡಾಬಿಟ್ರೆ ಆಯ್ತಾ? ಕರ್ಕೊಂಡೋಗ್ಲಿ, ಡೆಲ್ಲಿ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡೋಗ್ಲಿ. ಯಾವ ನಾವು ಕೊಲೆ ಮಾಡಿದೀವ? ತಾಲೂಕ್ ಶಾಸಕ ನರ್ಸತ್ತ ಶಿಖಂಡಿ ಶಾಸಕಂಗೂ ಹೇಳ್ತೀನಿ, ಗಂಡಸಾಗಿ ಬಾಳು, 4 ದಿವಸ ಗಂಡಸಾಗಿ ಬಾಳು. ಯಾರ್ಯಾರಿಗೋ ಹೇಳೋದಲ್ಲ ಗುಂಡವ ಅಂತ. ಗುಂಡಿರೋದಕ್ಕೆ ನಾವು ಇವತ್ತು ರೈತರುಗಳೆಲ್ಲ ತೋರಿಸಿದೀವಿ. ನೀನು ದಯಮಾಡಿ ಬಳೆ ತೊಟ್ಕೊಂಡು DK ಶಿವಕುಮಾರ್ ಮನೆ ನೆಲವರಿಸ್ಕೊಂಡಿರು, ಇಲ್ಲ ಅಂದ್ರೆ ರೈತರ ಜೊತೆ ಬಾ. ಅದು ಇಲ್ಲಿಂದ ಅಲ್ಲಿ ನೀರು ತಗೊಂಡು ಹೋಗ್ತಾರೆ ಅನ್ನೋದೇ ಪ್ರಶ್ನೆ. ಅದಕ್ಕೆ ಉತ್ತರ ಕೊಟ್ಟು ನೀರು ತಗೊಂಡೋಗ್ಲಿ, ಅದ್ರ ಬಗ್ಗೆ ನಮ್ದು ಯಾವುದೇ ಇಲ್ಲ. ತಗೊಂಡೋಗ್ಲಿ. ಮೇನ್ ಚಾನಲ್, ನಮ್ಮ ಚಾನಲ್ ಅದನ್ನ ಹೊಡೆದು 2 ಅಡಿ ಕೆಳಗೆ ಕೀಳಿಸಿ ಅದನ್ನ ತಗೊಂಡೋದ್ರೆ ನಾವು ಇಲ್ಲದೇ ಇದ್ರೆ ಈಗ ನಾವೀಗೆಲ್ಲ ಹಿಂದೆ ಅನುಭವಿಸಿದ್ದೀವಿ ಕೂಡ. ನೀರಿನ ಬೀಳಕ್ಕೆ ಹೋಗಿದ್ದೀವಿ, ಕೆಲವು ಜನ ಸತ್ತೇ ಹೋಗಿದ್ದಾರೆ ಇಲ್ಲೆಲ್ಲ ನೀರೊಳಗೆ ಬಿದ್ದು. ನಮ್ಮ ಜಿಲ್ಲೆಯ ನೀರನ್ನು ರಾಮನಗರಕ್ಕೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಖಂಡನೀಯ. ಈ ಕಾಮಗಾರಿ ಅವೈಜ್ಞಾನಿಕವಾಗಿದೆ. ಯಾವುದೇ ಪ್ರತಿಭಟನೆ ಶುರುವಾಗಿದ್ದು ನಿಟ್ಟೂರಿನ ಮೂಲಕ ಕೆನಾಲ್ ಹೋಗುತ್ತೆ, ಕುಣಿಗಲ್ಲಿಗೆ ಹೋಗೋ ನೀರಿನ ಕೆನಾಲಲ್ಲಿಗೆ ಹೋಗುತ್ತೆ. ಅಲ್ಲಿ ಶುರುವಾಯಿತು ಪ್ರತಿಭಟನೆ. ಅಲ್ಲಿಂದ ಸುಂಕಾಪುರ ಏನು ಮೇನ್ ಚಾನಲ್ ಶುರುವಾಗುತ್ತಲ್ಲ, ಅಲ್ಲಿ ತನಕ 12 ಕಿಲೋಮೀಟರ್ ನಡ್ಕೊಂಡೇ ಹೋದ್ರು. ಕಾಮಗಾರಿ ನಡೀತಾ ಇದ್ದ ಸ್ಥಳ ನಡ್ಕೊಂಡೇ ಹೋದ್ರು ಅಲ್ಲಿ ತನಕ. ಅಂದರೆ ರೈತರಿದ್ದರು, ರೈತ ಸಂಘಟನೆಗಳವರಿದ್ದರು, ಸ್ವಾಮೀಜಿಗಳನ್ನು ನೋಡ್ತಾ ಇದ್ದೀರಿ. BJP JDSನವ್ರು ಪ್ರತಿಭಟನೆಯಲ್ಲಿದ್ದರು. ಸುರೇಶ್ ಗೌಡ್ರ ಮುಂದಾಳತ್ವ. ಶಿವಮೊಗ್ಗ ಬೆಂಗಳೂರು ರೋಡ್ ಹೆದ್ದಾರಿ ಬ್ಲಾಕ್ ಮಾಡಿದ್ರು. ಪ್ರತಿಭಟನಾಕಾರರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು ಅಂತ ಪೊಲೀಸರು ಬಸ್ ತಗೊಂಡು ಬಂದಿದ್ರು. ಆ ಬಸ್ಗಳನ್ನೇ ಅಲ್ಲಾಡಿಸ್ಬಿಟ್ರು ಜನ, ಅಲ್ಲಾಡಿಸಿದ್ರು, ಪಂಚರ್ ಮಾಡಿದ್ರು ಬಸ್ಗಳನ್ನು. ನೋಡಿ ಅಲ್ಲಿ. ಸೊ
ಆಸ್ ಆಫ್ ನೌ ಈ ಕಾಮಗಾರಿಗೆ ಬಿಜೆಪಿ, JDS, ರೈತ ಸಂಘಟನೆಗಳು ಇತ್ಯಾದಿಯವರ ವಿರೋಧ, ಕಾಂಗ್ರೆಸ್ಸಿನ ಬೆಂಬಲ. DK ಶಿವಕುಮಾರ್ ಈಗಲೂ ಹೇಳ್ತಾ ಇದ್ದಾರೆ, ಕಾಮಗಾರಿ ನಡೆಸ್ತೀವಿ, ನಾವು ಜನರನ್ನು ಕನ್ವಿನ್ಸ್ ಮಾಡಿ ಹೆಂಗೋ ಮಾಡ್ತೀವಿ ಈ ಕಾಮಗಾರಿನ ಅಂತ. ಸುರೇಶ್ ಗೌಡರು ಮಾತಾಡಿದ್ರು, ಮಾಜಿ ಶಾಸಕರು, BJP ನಾಯಕರು, ಹಾಲಿ ಶಾಸಕರು, BJP ನಾಯಕರು, ತುಮಕೂರು ಗ್ರಾಮಾಂತರದ ಶಾಸಕರು. ಇವತ್ತಿನ ಪ್ರತಿಭಟನೆ ಕೇವಲ ಸಾಂಕೇತಿಕ, ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ, ಸದ್ಯಕ್ಕೆ ಕಾಮಗಾರಿ ನಿಲ್ಲಿಸ್ತೀವಿ ಅಂತ DCSP ಒಪ್ಕೊಂಡಿದ್ದಾರೆ ಅಂತ. DK ಶಿವಕುಮಾರ್ ಅವರು ಹೇಳ್ತಾರೆ, ಪಾಪ ಪ್ರತಿಭಟನೆ ಮಾಡ್ತಿದ್ದಾರೆ, ಮಾಡಲಿ, ಎಲ್ಲ ಶಾಸಕರ ಜೊತೆಗೂ ಈ ಬಗ್ಗೆ ಚರ್ಚೆ ಮಾಡಿದ್ದೀವಿ, ಸುರೇಶ್ ಗೌಡ, ಕೃಷ್ಣಪ್ಪ ಜೊತೆಗೂ ಚರ್ಚೆ ಮಾಡ್ತೀವಿ, ಅವರೆಲ್ಲ ನಮ್ಮ ಜನಾನೇ, ಆ ರೈತರು ನಮ್ಮವರೇ, ಸೋಮಣ್ಣನವರ ಮಾರ್ಗದರ್ಶನವನ್ನೂ ಪಡಿತೀವಿ ಅಂತ. ಸೋಮಣ್ಣವ್ರ ಖಂಡ ತುಂಡ ವಿರೋಧ ಇದೆ ಅದಕ್ಕೆ. ತುಮಕೂರಿನ ಸಂಸದರು ಕೈಲಾಗದವ್ರು ಮೈ ಪರ್ಚ್ಕೊಂಡಂಗಾಗಿದೆ ಈ ಕಾಮಗಾರಿ, ತಾಂತ್ರಿಕ ವ್ಯವಸ್ಥೆನೇ ಇಲ್ಲದೆ ಕಾಮಗಾರಿ ನಡೀತಾ ಇದೆ, ಕಾಂಗ್ರೆಸ್ಸಿನವರ ಪಾಪದ ಕೊಡ ತುಂಬಿದೆ, ಕಾಂಗ್ರೆಸ್ಸಿಗೆ ಜನ ತಕ್ಕ ಉತ್ತರ ಕೊಡ್ತಾರೆ ಅಂತ. ಸಂಕಟ ಆಗೋದು, ಆದರೆ ಧರ್ಮ ಸಂಕಟಕ್ಕೆ ಬಿದ್ದಿರೋ ಡಾಕ್ಟರ್ ಪರಮೇಶ್ವರ್ ಅವರು ತುಮಕೂರಿನ ಜನರ ಪರವಾಗಿ ನಿಂತ್ಕೋಬೇಕಾ, ಅವರ ತವರು ಜಿಲ್ಲೆಯ ಪರವಾಗಿ ನಿಂತ್ಕೋಬೇಕಾ, ಇಲ್ಲಪ್ಪ ಪಕ್ಕದ ಜಿಲ್ಲೆಗೆ ನೀರು ಹೋಗಲಿ ಅನ್ನಬೇಕಾ? ಅವ್ರು ಹೇಳಿದ್ರು ಹೇಮಾವತಿ ಲಿಂಕ್ ಕಾಮಗಾರಿ ಮುಂದುವರಿಯುತ್ತೆ, ಎಲ್ಲರ ಅಭಿಪ್ರಾಯ ಪಡೆದ ಕಾಮಗಾರಿ ಮಾಡಲಾಗ್ತಾ ಇದೆ, ಈಗ BJPಯವರು ರಾಜಕಾರಣ ಮಾಡ್ತಾ ಇದ್ದಾರೆ, ಯಾರಿಗೂ ತೊಂದರೆ ಆಗದಂಗೆ ನೀರು ಹಂಚ್ತೀವಿ ಅಂದರು ಡಾಕ್ಟರ್ ಪರಮೇಶ್ವರ್. ವಿಜಯೇಂದ್ರ ಮತ್ತು ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ಮುಖ್ಯಮಂತ್ರಿಗಳು ಹೇಳ್ತಾರೆ, ಈ ಯೋಜನೆಗೆ ಯಾರು ಅಡ್ಡಿಪಡಿಸಬೇಡಿ, ಪರಮೇಶ್ವರ್ ಜೊತೆ ಮಾತಾಡಿದ್ದೀನಿ, ಹೇಮಾವತಿ ಲಿಂಕ್ ಸಮಸ್ಯೆ ಬಗೆಹರಿಸ್ತೀವಿ ಅಂತ. ವಿಜಯೇಂದ್ರರು ಹೇಳಿದ್ರು, ಯಾರನ್ನೂ ಖುಷಿಪಡಿಸೋದಕ್ಕೆ ಈ ಯೋಜನೆ, ತುಮಕೂರಿನ ಕೆಲ ತಾಲೂಕುಗಳಿಗೆ ಅನ್ಯಾಯ ಆಗತ್ತೆ, ತುಮಕೂರಿಗೆ ಹೇಮಾವತಿ ನೀರು ಸಿಗಬೇಕು, ಹೋರಾಟನ ಸರ್ಕಾರ ಹತ್ತಿಕ್ಕೋದಕ್ಕೆ ಆಗೋದಿಲ್ಲ ಅಂತ. ಕೇಳಿಸ್ಕೊಳ್ಳಿ. ನಾವು 1 ತಿಂಗಳು ಗಡುವು ಕೊಟ್ಟಿದ್ದೇವೆ. 1 ತಿಂಗಳು ಇವತ್ತು ಸುಮ್ಮನೆ ಸ್ಯಾಂಪಲ್ ಕೊಟ್ಟಿದ್ದಾರೆ ನಮ್ಮ ರೈತರು. SP DC ಅವ್ರು ಮಾತಾಡಿ ಇಲ್ಲಿ ಕೆಲಸವನ್ನ ತಕ್ಷಣ ನಿಲ್ಲಿಸ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಇಲ್ಲಿರುವಂಥ ಇಟಾಚಿ ಮಿಷಿನ್ಗಳನ್ನ, JCBಗಳನ್ನ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸ್ಯಾಂಪಲ್ ಕೊಟ್ಟಿದ್ದೀವಿ, ಇವತ್ತು ಟ್ರೈಲರ್ ಕೊಟ್ಟಿದ್ದೀವಿ. ಕಾಮಗಾರಿನ ನೆಕ್ಸ್ಟ್ ಪಿಕ್ಚರ್ ಅಭಿ ಬಾಕಿ. ಏನೋ ಹೋರಾಟ ಮಾಡ್ತಾರೆ, ಹೋರಾಟ ಮಾಡೋದು ನಾನು ತಪ್ಪು ಅಂತ ಹೇಳಲ್ಲ. ಅವರು ಮಾನಸಿಕವಾಗಿ ಎಲ್ಲ ಶಾಸಕರು ಬಂದಿದೆ. ಕೃಷ್ಣಪ್ಪನವರು ಮಾತಾಡಿದ್ದಾರೆ, ಸುರೇಶ್ ಗೌಡರು ಮಾತಾಡಿದ್ದಾರೆ, ಅವರು ಹೇಳಿದ್ದಾರೆ, ಎಲ್ಲ ನಮ್ಮ ಜನನೇ, ಅಲ್ಲಿರೋ ರೈತರು ನಮ್ಮವರೇ, ನಾವೆಲ್ಲ ಹಿತವನ್ನ ಕಾಪಾಡ್ತೀವಿ. ನಿನ್ ಸೋಮಣ್ಣ ಅವ್ರು ಪತ್ರ ಬರೆದಿದ್ರು ಸರ್, ಪತ್ರ ಬರೆದಿದ್ರು. ಆಯ್ತು, ಏನ್ ಮಾಡ್ತೀರಿ, ದೊಡ್ಡವರು ಸೆಂಟ್ರಲ್ ಮಿನಿಸ್ಟರ್ ಅವರ ಮಾರ್ಗದರ್ಶನ ಕೇಳೋಣ. ಕೈಲಾದವರು ಮೈಲ್ ಪಚ್ಕೊಂಡ ಅಂದಂಗೆ ಯಾವುದೇ ತಾಂತ್ರಿಕ ವ್ಯವಸ್ಥೆ ಇಲ್ದಿರ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸ್ಪಷ್ಟವಾಗಿ ಪತ್ರ ಬರೆದಿದ್ದೇನೆ. ಅವ್ರ ಇತಿಮಿತಿಯಲ್ಲಿ ಏನೇನು ಆಗಬಾರ್ದಾಗಿತ್ತೋ ಎಲ್ಲವನ್ನು ಕೂಡ ಮಾಡ್ತಕ್ಕಂಥದಕ್ಕೆ ತೀರ್ಮಾನ ಮಾಡಿದ್ದಾರೆ. ಅವ್ರ ಪಾಪದ ಕೂಡ ತುಂಬಿದೆ, ಅದಕ್ಕೆ ಜನನೂ ಕೂಡ ಎಲ್ಲ ಒಂದು ಕಡೆ ಅದಕ್ಕೆ ತಕ್ಕ ಉತ್ತರವನ್ನು ಕೂಡ ಕೊಡ್ತಾರೆ. ರಿಪೋರ್ಟ್ನಲ್ಲೂ ಕೂಡ ಇದನ್ನ ಮಾಡಬಹುದು ಅಂತ ಹೇಳಿ ಅವರು ಕೊಟ್ಟಿದ್ದಾರೆ. ಆ ಆಧಾರದ ಮೇಲೆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಶುರು ಮಾಡಿದ್ವಿ. ಈಗ ಅವರು ತಡೆಯೋದಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ಒಂದಿಷ್ಟು ಗಲಾಟೆಗಳು ಮತ್ತೊಂದು ಎಲ್ಲ ಆಗಿದೆ. ಅದನ್ನ ಕರೆದು ನಾವು ಅವರಿಗೆ ಮಾತಾಡಿ ಸರಿಪಡಿಸ್ತೀವಿ, ಅದನ್ನು ಮುಂದುವರಿಸ್ತೀವಿ. ಅಚ್ಕೆಯೇ ತಾನೇ ಮತ್ತಿನ್ಯಾನಕ್ಕೆ ಮಾಡ್ತಾರೆ. ಮಾನ್ಯ DCM ಅವರು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ, ಇಲ್ಲಪ್ಪ ನಿಮ್ಗೆ ಯಾವುದು ತೊಂದರೆ ಆಗದಂಗೆ ಸ್ಕಾಡಾ ಹಾಕಿ ನಾವು ರೆಗ್ಯುಲೇಟ್ ಮಾಡ್ತೀವಿ ಅಂತಾನೂ ಕೂಡ ಹೇಳಿದ್ದಾರೆ. ಅಷ್ಟಾದ್ರೂ ಅವರು ಆ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಉದ್ದೇಶ ಏನಿದೆ ಅಂತ ನೀವೇ ಅರ್ಥ ಮಾಡ್ತೀವಿ. ತುಮಕೂರು ಜಿಲ್ಲೆ ಎಲ್ಲಾ ತಾಲೂಕಿಗೂ ಕೂಡ ಆ ಹೇಮಾವತಿ ನೀರು ಸಿಗಬೇಕು, ರೈತರಿಗೆ ನ್ಯಾಯ ಸಿಗಬೇಕು, ಎಲ್ಲರಿಗೂ ಕೂಡ ನೀರು ಸಿಗಂಗೆ ಆಗಬೇಕು ಅಂತಕ್ಕಂಥ ಒತ್ತಾಯ ಕೇವಲ ಭಾರತೀಯ ಜನತಾ ಪಾರ್ಟಿ ಅಲ್ಲ, ತುಮಕೂರು ಜಿಲ್ಲೆ ಎಲ್ಲ ರೈತರದ್ದು ಕೂಡ ಬೇಡಿಕೆ ಇದೆ. ಇದ್ರ ಮಧ್ಯೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಕೆಲವು ಮುಖಂಡರನ್ನ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಏನು ಮಾಡಿದ್ದಾರೆ. ಇದರಿಂದ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸ ರಾಜ್ಯ ಸರ್ಕಾರಕ್ಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಯಾರಿಗೋ ಖುಷಿ ಪಡಿಸೋದಕ್ಕೆ ಇವತ್ತು ತುಮಕೂರು ಜಿಲ್ಲೆ ಬೇರೆ ತಾಲೂಕಿಗೆ ಅನ್ಯಾಯ ಮಾಡಕ್ಕೆ ಹೊರಟಿದ್ದಾರೆ. ಇದರಿಂದ ಜನರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಬರುವಂತ ದಿನಗಳು ಇನ್ನೂ ಕೂಡ ಹೋರಾಟ, ಇವತ್ತು ಇನ್ನೂ ಹೆಚ್ಚಾಗಿ ಹೋರಾಟಗಳು ನಡೀತದೆ. ಅದಕ್ಕೆ ಅದರಲ್ಲಿ ಏನು ಸಮಸ್ಯೆ ಇದೆ ಅಂತ ನಾನು ಇವ್ರ ಜೊತೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಜೊತೆ ಮಾತಾಡಿ, ಹೋಮ್ ಮಿನಿಸ್ಟರ್ ಕೂಡ ಇದ್ದಾರೆ, ಅದನ್ನು ಬಗೆಹರಿಸಿ ಅಂತ ಹೇಳಿದ್ದೀನಿ. ಇದು ಗ್ಯಾರಂಟಿಗೆ ಸಂಬಂಧಿಸಿದ ಸುದ್ದಿ. 5 ಗ್ಯಾರಂಟಿಗಳು, ಅವುಗಳ ಪೈಕಿ ಬಹುಚರ್ಚಿತ ಹೈಯೆಸ್ಟ್ ಚರ್ಚೆ ಆಗೋದು ಮಹಿಳೆಯರಿಗೆ ಪ್ರತಿ ತಿಂಗಳು ಕೊಡುವ 2,000 ರೂಪಾಯಿ ಗೃಹಲಕ್ಷ್ಮಿ. ಅತಿ ದೊಡ್ಡ ಗ್ಯಾರಂಟಿ ಯೋಜನೆಯೂ ಅದೇ, ಹೈಯೆಸ್ಟ್ ಖರ್ಚಿನ ಯೋಜನೆಯೂ ಅದೇ. ಅದು ತಿಂಗಳು ಹೋಗ್ತಿಲ್ಲ.
ಯಾಕೆ ಬರ್ತಿಲ್ಲ ಅಂದರೆ ಅನೇಕರು ಮಾತಾಡಿದ್ರು, ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್ ಮೊನ್ನೆ ಹೇಳಿದ್ರು, ತಿಂಗಳು ಕೊಡೋಕೆ ಅದೇನು ಸಂಬಳನ, ಅದೇನು ಸಂಬಳನ ಪ್ರತಿ ತಿಂಗಳು ಕರೆಕ್ಟಾಗಿ ಬಂದುಬಿಡ್ಬೇಕು ಅನ್ನೋಕ್ಕೆ. ಕೊಡ್ತೀವಿ, ಸರ್ಕಾರದ ಹತ್ರ ಯಾವಾಗಂದ್ರೆ ಖಜಾನೆಯಲ್ಲಿ ಯಾವಾಗ ದುಡ್ಡು ಬರುತ್ತೋ ಅವಾಗ ಕೊಡ್ತೀವಿ ಅಂತ. ಈಗ ಸದ್ಯಕ್ಕೆ 3 ತಿಂಗಳ ಗೃಹಲಕ್ಷ್ಮಿ ದುಡ್ಡು ಬಾಕಿ ಇದೆ. 3 ತಿಂಗಳ ದುಡ್ಡು ಬರಬೇಕು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇಲಾಖೆಯಲ್ಲಿ ಬರೋದು. 3 ತಿಂಗಳದ್ದು ಟೋಟಲ್ ಲೆಕ್ಕ ಹಾಕಿದ್ರೆ 7,200 ಕೋಟಿ ರೂಪಾಯಿ ಆಗುತ್ತೆ ಬಾಕಿ. ಅದನ್ನು ಇನ್ನೂ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂದ್ರೆ ಕೊಡ್ತೀವಿ ರೀ ಅಂತಾರೆ. ಈಗ ಈ ವಿಷಯ ಯಾಕೆ ಬಂತಪ್ಪ ಅಂದರೆ, ಒಂದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ರು, ಇನ್ನೊಂದು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಘೋಷಣೆ ಮಾಡಿದ್ರು. ಸಮಿತಿಗಳು ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. 28 ವಿಧಾನಸಭಾ ಕ್ಷೇತ್ರಗಳಿಗೂ ಒಂದೊಂದು ಸಮಿತಿ, ಒಬ್ಬೊಬ್ಬರು ಅಧ್ಯಕ್ಷರು. ತಾಲೂಕಾ ಮಟ್ಟದಲ್ಲಿ ಒಂದೊಂದು ಸಮಿತಿ, ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಿತಿ, ರಾಜ್ಯ ಮಟ್ಟದಲ್ಲಿ ಒಂದು ಸಮಿತಿ. ಸಮಿತಿಯ ಕೆಲಸ ಏನು? ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ಅನುಷ್ಠಾನ ಆಗ್ತಾ ಇದ್ದಾವೋ ಇಲ್ವೋ ಅಂತ ನೋಡ್ಕೊಳ್ಳೋದು. ಗ್ಯಾರಂಟಿ ಯೋಜನೆಗಳು ಜನರಿಗೆ ಸರಿಯಾಗಿ ಸಿಗ್ತಾ ಇದ್ದಾವೋ ಇಲ್ವೋ, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸೋದು. ಸರ್ಕಾರ ಕೊಡ್ತಾ ಇದೆ. ಈ ಕಮಿಟಿಲಿ ಯಾರು ಇರ್ತಾರೆ? ಕಾಂಗ್ರೆಸ್ ನಾಯಕರುಗಳು ಇರ್ತಾರೆ, ಕಾಂಗ್ರೆಸ್ ಕಾರ್ಯಕರ್ತರುಗಳು ಇರ್ತಾರೆ. ಅದರ ಬಗ್ಗೆನೂ ಪ್ರಶ್ನೆ ಎತ್ತು. ನೀವು ಕಾಂಗ್ರೆಸ್ ಕಾರ್ಯಕರ್ತರುಗಳಿಗೆ ಸಹಾಯ ಮಾಡೋದಕ್ಕೆ ಇದನ್ನು ಮಾಡ್ತಾ ಇದ್ದೀರಿ ಅಂದ್ರೆ, ಹೌದ್ರಿ, ಸೋ ವಾಟ್ ಅಂದರು. KPCC ಅಧ್ಯಕ್ಷರೇ ಹೇಳಿದ್ರು, ಹೌದು ಕಾಂಗ್ರೆಸ್ ಕಾರ್ಯಕರ್ತರು ಇರ್ತಾರಪ್ಪ, ಆಯಾ ಸರ್ಕಾರಗಳ ಬಂದಾಗ ತಮ್ಮ ಪಕ್ಷದ ಕಾರ್ಯಕರ್ತರುಗಳಿಗೆ ಏನೇನು ಬೇಕೋ ಮಾಡ್ತಾರೆ, ನಾವು ಇದನ್ನು ಮಾಡ್ತಾ ಇದ್ದೀವಿ ಅಂತ. ಅವರಿಗೆ ಸಂಬಳ, ಸಾರಿಗೆ, ಏನೋ ಮೀಟಿಂಗ್ ಭತ್ಯೆ, TADA ಅದೆಲ್ಲ ವ್ಯವಸ್ಥೆ ಆಗಿದೆ. HM ರೇವಣ್ಣ ಅವರು ರಾಜ್ಯ ಮಟ್ಟದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು. HM ರೇವಣ್ಣ ಈಗ 3 ತಿಂಗಳಿಂದ ಗೃಹಲಕ್ಷ್ಮಿ ದುಡ್ಡು ಬಾಕಿ ಇದೆ. ಆದರೆ ಈ ಗ್ಯಾರಂಟಿ ಅನುಷ್ಠಾನ ಸಮಿತಿಯ TADAಗೆಲ್ಲ ದುಡ್ಡು ಬೇಕಲ್ಲ. ಆ ದುಡ್ಡು ಕಳೆದ 2 ತಿಂಗಳಿಂದ ಬಾಕಿ ಇರೋದು, ಮುಂದಿನ 3 ತಿಂಗಳಿಗೆ ಬೇಕಾಗಿದ್ದ ಅಡ್ವಾನ್ಸ್ ಎಲ್ಲ ಸೇರಿ ಸರ್ಕಾರ ಒಂದ್ಸಲ ಬಿಡುಗಡೆ ಮಾಡಿದೆ. ಎಲ್ಲ ಸೇರಿ ಒಂದ್ಸಲ ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಖರ್ಚಿಗೆ ಕಾಸಿಗೆ ಏನೇನು ಬೇಕಲ್ಲ ಅದು ಎಲ್ಲವೂ ರಿಲೀಸು. ಏಪ್ರಿಲ್ನಿಂದ ಆಗಸ್ಟ್ ತನಕ, ಏಪ್ರಿಲ್ ಮೇ ಬಾಕಿ ಇತ್ತು, ಮೇ ತಿಂಗಳ ಎಂಡಲ್ಲಿದ್ದೀವಿ, ಏಪ್ರಿಲ್ ಮೇ ಬಾಕಿ ಇತ್ತು, ಆ 2 ತಿಂಗಳದ್ದು ಕೊಟ್ಟರು. ಜೂನ್ ಜುಲೈ ಆಗಸ್ಟಿಗೆ ಏನು ಬೇಕೋ ಅದನ್ನು ಕೊಟ್ಟಿದ್ದಾರೆ. ಏಪ್ರಿಲ್ನಿಂದ ಆಗಸ್ಟ್ ತನಕ 7,65 ಲಕ್ಷ ಬಿಡುಗಡೆ. ಗ್ಯಾರಂಟಿ ದುಡ್ಡು ಮಹಿಳೆಯರಿಗೆ ಬಿಡುಗಡೆಯಾಗುವುದಕ್ಕೆ ತಡ ಆಗಬಹುದು, ಬಟ್ ಗ್ಯಾರಂಟಿ ಸರಿಯಾಗಿ ಅನುಷ್ಠಾನ ಆಗ್ತಿದೆಯೋ ಇಲ್ವೋ ಅಂತ ನೋಡಿಕೊಳ್ಳುವುದಕ್ಕಿರುವ ಸಮಿತಿಯ ದುಡ್ಡಿಗೆ ತಡ ಆಗೋದಿಲ್ಲ ಅಂತ. ತಡ ಏನ್ರಿ, ಅಡ್ವಾನ್ಸ್ ಆಗಿ ಕೊಡೋದು. ಇದನ್ನು 7,65 ಲಕ್ಷ ರೂಪಾಯಿ, 2 ತಿಂಗಳ ಬಾಕಿ, 3 ತಿಂಗಳ ಅಡ್ವಾನ್ಸ್ ರಿಲೀಸ್. ಈ ಸಮಿತಿಗೆ 15ರಿಂದ 20 ಕೋಟಿ ಪ್ರತಿ ವರ್ಷದ ಖರ್ಚು. ಅದರ ಜೊತೆಗೆ ಅಲ್ಲಲ್ಲಿ ಆಫೀಸ್ಗಳನ್ನು ಮಾಡ್ತಾರಂತೆ. ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಆಫೀಸ್ಗಳು ಇರ್ತವೆ. ರಾಜ್ಯದಾದ್ಯಂತ ಒಟ್ಟು 4,669 ಕಾಂಗ್ರೆಸ್ ಕಾರ್ಯಕರ್ತರು, ನಾಯಕರುಗಳು ಈ ಕಮಿಟಿಗಳಲ್ಲಿದ್ದಾರೆ. ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ಬೆಂಗಳೂರು ನಗರ ಸೇರಿದ್ರೆ 4,669 ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರಿದ್ದಾರೆ. ಒಟ್ಟು 32 ಜನ ಜಿಲ್ಲಾಧ್ಯಕ್ಷರುಗಳು, 32 ಜಿಲ್ಲೆಗಳಿಗೆ, 14 ಜಿಲ್ಲಾ ಸಮಿತಿಯ ಸದಸ್ಯರು, 240 ತಾಲೂಕು ಸಮಿತಿ ಸದಸ್ಯರು, 14 ಸಮಿತಿ ಸದಸ್ಯರು, 240 ತಾಲೂಕು ಸಮಿತಿ ಅಧ್ಯಕ್ಷರು, ಒಂದೊಂದು ಕಮಿಟಿಯಲ್ಲಿ 14 ಜನ ಸದಸ್ಯರು. BBMP ವ್ಯಾಪ್ತಿಯಲ್ಲಿ 28 ವಿಧಾನಸಭಾ ಕ್ಷೇತ್ರಗಳಿಗೆ 28 ಜನ ಅಧ್ಯಕ್ಷರು. ಇವರೆಲ್ಲರದ್ದು 6 ತಿಂಗಳ ಖರ್ಚು 7,65 ಲಕ್ಷ ರೂಪಾಯಿ. ಅದರದ್ದು ಅಡ್ವಾನ್ಸ್ ಕೂಡ ಬಿಡುಗಡೆಯಾಗಿದೆ. BJP ನಾಯಕರುಗಳು ಹೇಳ್ತಾ ಇದ್ದಾರೆ, ಸರ್ಕಾರ ಕಾರ್ಯಕರ್ತರುಗಳನ್ನು ಸಾಕ್ತಾ ಇದೆ ಈ ಮೂಲಕ ಅಂತ. ವಿಜಯೇಂದ್ರ, ಶೋಭಾ ಕರಂದ್ಲಾಜೆ, ಸದಾನಂದ ಗೌಡರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ನಿನ್ನೆ ದಿನ ಒಂದು ಹೊಸ ಆದೇಶವನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಇವತ್ತು ಅಧ್ಯಕ್ಷರು, ಉಪಾಧ್ಯಕ್ಷನಿದ್ದಾರೆ, ಅವರಿಗೆ ಗೌರವಧನನ ಬಿಡುಗಡೆ ಮಾಡಬೇಕು ಅಂತೇಳಿ ಇವತ್ತು ನಿನ್ನೆ ಒಂದು ಸರ್ಕಾರಿ ಆದೇಶವನ್ನು ಕೂಡ ಮಾಡಿದ್ದಾರೆ. ರಾಜ್ಯದ ಜನರ ತೆರಿಗೆ ಹಣವನ್ನು ಇವರು ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಾಕೋದಕ್ಕೋಸ್ಕರ ಇವತ್ತು ಬಳಸ್ಕೊಳ್ತಾ ಇದ್ದಾರೆ. ಇದ್ರ ಮಧ್ಯೆ ರಾಜ್ಯದಲ್ಲಿ ಇವತ್ತು ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೂ ಕೂಡ ಆಗ್ತಾ ಇಲ್ಲ.
ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ಕಸದ ಮೇಲೂ ಕೂಡ ಟ್ಯಾಕ್ಸ್ ಹಾಕ್ತಕ್ಕಂಥ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ಯಾರು ನಿಮ್ಗೆ ವೋಟ್ ಹಾಕಿದ್ದಾರೆ ಅವ್ರಿಗೆ ಮಾತ್ರ ನೀವು ಗ್ಯಾರಂಟಿ ಕೊಡೋರ? ಗ್ಯಾರಂಟಿಯನ್ನ ನಿಲ್ಸಿದ್ರಿ, ನಿಮ್ಗೆ ನಾಚಿಕೆ ಆಗ್ಬೇಕು. ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಬಂದಿಲ್ಲ, ಆದ್ರೆ ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ನೀವು ಅಡ್ವಾನ್ಸ್ ಆಗಿ ದುಡ್ಡು ಬಿಡುಗಡೆ ಮಾಡ್ತೀರಿ. ಯಾರು ತಿನ್ನಕ್ಕೆ? ನೀವು ಹಣಕಾಸು ಸಚಿವರು, ನಿಮ್ಮ ಕಾಂಗ್ರೆಸ್ಸಿನ ಮುಖಂಡರು ನಾಯಕರು ದುಡ್ಡು ತಿನ್ನೋದಕ್ಕಾಗಿ ಅನುಷ್ಠಾನ ಸಮಿತಿಗೆ ದುಡ್ಡು ಕೊಡ್ತೀರಿ, ಆದ್ರೆ ಜನಕ್ಕೆ ದುಡ್ಡು ಕೊಡಲ್ಲ. ನಿಮಗೆ ಗೊತ್ತಿದೆ ಕಾಂಗ್ರೆಸ್ ಸರ್ಕಾರ ಇರೋದೇ ಅದಕ್ಕೆ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಜನರಿಗಾಗಿ ಅಲ್ಲ, ರಾಜ್ಯ ಸರ್ಕಾರದ ಹಿತಾಸಕ್ತಿಗಾಗಿ ಅಲ್ಲ, ಅದು ಇರೋದೇ ಅವರ ಸ್ವಂತ ಚೇಲಗಳು ಯಾರಿದ್ದಾರೆ ಆ ಚೇಲಗಳಿಗೆ ನೀವು ಕೂಡ ಸ್ವಲ್ಪ ತಿನ್ನಿ, ನಾವಂತೂ ಪೂರ್ತಿ. ಮುಂದಿನ ಸುದ್ದಿಗೆ ಹೋಗೋಣ. ಆಪರೇಷನ್ ಸಿಂಧೂರದ ನಂತರ ಪ್ರಧಾನಿ ನರೇಂದ್ರ ಮೋದಿ ಒಂಥರ ದೇಶ ಪ್ರವಾಸ ಮಾಡ್ತಿದ್ದಾರೆ. ಮೊನ್ನೆ ಪಶ್ಚಿಮ ಬಂಗಾಳದಲ್ಲಿದ್ದರು, ನಿನ್ನೆ ಬಿಹಾರ ಉತ್ತರ ಪ್ರದೇಶದಲ್ಲಿದ್ದರು, ಇವತ್ತು ಮಧ್ಯಪ್ರದೇಶದಲ್ಲಿ ಮಹಿಳೆಯರ ರ್ಯಾಲಿ ಒಂದನ್ನು ಮಾಡಿದರು. ಅಲ್ಲಿ ಆಪರೇಷನ್ ಸಿಂಧೂರದಲ್ಲಿ BSFನ ಮಹಿಳಾ ಯೋಧರ ಪಾತ್ರದ ಬಗ್ಗೆ ಮಾತಾಡೋದು. ಅಂದರೆ ಭಾರತ ಈಗ ಬಾರ್ಡರ್ ಪೋಸ್ಟ್ಗಳಲ್ಲೂ ಮಹಿಳಾ ಯೋಧರನ್ನು ಇಡ್ತಾ ಇದೆ. ಅಫ್ಕೋರ್ಸ್ ಆಪರೇಷನ್ ಸಿಂಧೂರದ ಅಪ್ಡೇಟ್ಗಳನ್ನೇ ಕೊಡೋದಕ್ಕೆ ಮಾಧ್ಯಮದ ಮುಂದೆ ಇಬ್ಬರು ಧೀರ ಮಹಿಳೆಯರು ಬಂದಿದ್ದರು, ಕರ್ನಲ್ ಖುರೇಶಿ ಮತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್. ಅದು ಭಾರತದ ನಾರಿ ಶಕ್ತಿ. ಇವತ್ತಿನ ಈ ಮಹಿಳೆಯರ ರ್ಯಾಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ದದನ್ನು. ಇನ್ಫ್ಯಾಕ್ಟ್ ಈ ಅಭಿವೃದ್ಧಿ ಕಾಮಗಾರಿಗಳ ಲೋಕಾರ್ಪಣೆ ಕಾರ್ಯಕ್ರಮ, ಇಂದೋರ್ ಮೆಟ್ರೋ ಲೋಕಾರ್ಪಣೆ ಕಾರ್ಯಕ್ರಮ ಇದು. ಅದರಲ್ಲಿ ಆಪರೇಷನ್ ಸಿಂಧೂರದಲ್ಲಿ ಮಹಿಳೆಯರ ಪಾತ್ರ ಏನಿತ್ತು ಅಂತ ಪಾಕಿಸ್ತಾನದ ಬಾರ್ಡರ್ ಪೋಸ್ಟ್ಗಳಿಂದ BSFನ ಮಹಿಳಾ ಸೇನಾನಿಗಳು ಪುಡಿಗುಟ್ಟಿ ಹಾಕಿದ್ರು. ಪಾಕಿಸ್ತಾನಕ್ಕೊಂದು ಎಚ್ಚರಿಕೆ, ನಿಮ್ಮ ಕಡೆಯಿಂದ ಗುಂಡು ಹಾರಿದರೆ ನಮ್ಮ ಕಡೆಯಿಂದ ತೋಪ್ ಹಾರುತ್ತೆ ಅಂತ. ನಿಮ್ಮ ಕಡೆಯಿಂದ ಗುಂಡು ಹಾರಿದ್ರೆ ನಮ್ಮ ಕಡೆಯಿಂದ ತೋಪ್ ಹಾರುತ್ತೆ ಅನ್ನುವ ಎಚ್ಚರಿಕೆ ಪಾಕಿಸ್ತಾನಕ್ಕೆ. ಕೇಳಿಸ್ಕೊಳ್ಳಿ. ऑपरेशन सिंदूर हमारी नारी शक्ति के सामर्थ्य का भी प्रतीक बना है. हम सभी जानते हैं कि BSF का इस ऑपरेशन में कितना बड़ा रोल रहा है. जम्मू से लेकर पंजाब, राजस्थान और गुजरात की सीमा तक बड़ी संख्या में BSF की हमारी बेटियां मोर्चे पर रही थी, मोर्चा संभाल रही थी. उन्होंने सीमा पार से होने वाली फायरिंग का मुंह तोड़ जवाब दिया. कमांड एंड कंट्रोल सेंटर से लेकर दुश्मनों की पोस्टों को ध्वस्त करने तक BSF की वीर बेटियों ने अद्भुत शौर्य दिखाया है. अब भारत का एक एक नागरिक कह रहा है, 140 करोड़ देशवासियों का बुलंद आवाज कह रहा है, अगर तुम गोली चलाओगे तो मान के चलो, गोली का जवाब गोले से दिया जाएगा. ಮುಂದಿನ ಸುದ್ದಿ. ಭಾರತದ ಬಹುಪಕ್ಷೀಯ ಸಂಸದರ ನಿಯೋಗ 7 ನಿಯೋಗಗಳು ಬೇರೆ ಬೇರೆ ದೇಶಗಳ ಪ್ರವಾಸದಲ್ಲಿದ್ದಾವೆ. ಅಲ್ಲಿ ಆಯಾ ದೇಶದ ಸಂಸದರು ಸರ್ಕಾರದ ಪ್ರತಿನಿಧಿಗಳನ್ನು ಭೇಟಿಯಾಗಿ ಭಾರತದ ಸ್ಟ್ಯಾಂಡನ್ನು ಕನ್ವೆ ಮಾಡ್ತಾ ಇದ್ದಾರೆ. ಶಶಿ ಥರೂರ್ ನಿಯೋಗ ಅತಿ ಹೆಚ್ಚು ಚರ್ಚೆಯಲ್ಲಿರೋದು. ಈ ನಿಯೋಗದಲ್ಲಿ ಬೆಂಗಳೂರು ದಕ್ಷಿಣದ ಸಂಸದ ತೇಜಸ್ವಿ ಸೂರ್ಯ ಅವರು ಇದ್ದಾರೆ. ಈ ನಿಯೋಗ ಈಗ ಕೊಲಂಬಿಯಾದಲ್ಲಿದೆ. ಕೊಲಂಬಿಯಾ ಪಾಕಿಸ್ತಾನದ ಪರವಾದ ನಿಲುವನ್ನು ತಳೆದಿತ್ತು. ಭಾರತ ಆಪರೇಷನ್ ಸಿಂಧೂರ ಮಾಡಿ ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ನೆಲೆಗಳನ್ನು ಧ್ವಂಸ ಮಾಡಿದಾಗ ಅಲ್ಲಿ ಭಯೋತ್ಪಾದಕರ ಸತ್ತೋದ್ರಲ್ಲ, ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿತ್ತು ಕೊಲಂಬಿಯಾ. ನೋಡಿ, ಅಂದರೆ ಬಹಳ ಜನ ಕೇಳ್ತಾರೆ, ಇದರ ಹರಕತ್ತೇನಿರುತ್ತೆ, ಈ ನಿಯೋಗಗಳು ಯಾಕೆ ಹೋಗಬೇಕು, ಎಕ್ಸ್ಚೆಕರ್ ದುಡ್ಡು ವೇಸ್ಟ್ ಅಲ್ವಾ? ಅಂತಿಮವಾಗಿ ಮ್ಯಾಟರ್ ಆಗೋದು ಡಿಪ್ಲೊಮಸಿಯಲ್ಲಿ ಯಾವ ದೇಶ ಯಾರ ಕಡೆಗಿದೆ ಅಂತ. ಕೊಲಂಬಿಯಾ ಪಾಕಿಸ್ತಾನದ ಪರವಾದ ನಿಲುವನ್ನು ತಳೆದಿತ್ತು. ಶಶಿ ಥರೂರ್ ಆ್ಯಂಡ್ ಟೀಮ್ ಹೋಗಿ ಕೂತ್ಕೊಂಡು ಅಲ್ಲಿರುವ ಸರ್ಕಾರದ ಜೊತೆ ಮಾತಾಡಿದ್ರು, ಮಂತ್ರಿಗಳ ಜೊತೆ ಮಾತಾಡಿದ್ರು, ಸಂಸದರುಗಳ ಜೊತೆಗೆ ಮಾತಾಡಿದ್ರು. ಕೊಲಂಬಿಯಾ ಸೇಡ್ ವಿ ಅಕ್ಸೆಪ್ಟ್ ದಟ್ ವಿ ವರ್ ರಾಂಗ್ ಅಂತ. ಹೌದು, ನಮ್ಮ ನಿಲುವು ತಪ್ಪಾಗಿತ್ತು ಅನ್ನೋದು ನಾವು ಒಪ್ಕೊಳ್ತೀವಿ. ಇದರಲ್ಲಿ ಭಾರತದ ಪಾತ್ರ ಏನಿತ್ತು ಮತ್ತು ಪಾಕಿಸ್ತಾನದ ಪಾತ್ರ ಏನಿತ್ತು ಅಂತ ನಮಗೀಗ ಅರ್ಥ ಆಗಿದೆ. ನಾವು ಸಂಪೂರ್ಣವಾಗಿ ಭಾರತದ ಬೆಂಬಲಕ್ಕಿದ್ದೀವಿ ಅಂತ ಕೊಲಂಬಿಯಾ ಹೇಳ್ತಾ ಇದೆ.
ಶಶಿ ಥರೂರ್ ಅವರು ಮಾತಾಡಿದ್ರು, ಕೇಳಿಸ್ಕೊಳ್ಳಿ. ಆಮೇಲೆ ಕೊಲಂಬಿಯಾದ ಬದಲಾದ ನಿಲುವನ್ನು ತೋರಿಸ್ತೀನಿ. is determined to defend itself, its sovereignty and its people from the depredations of terrorists. And the terrorist attack that took place in our country on the 22nd of April required a response, because we could not allow killers to come and kill innocent tourists with impunity. We had to respond, and we're very grateful that you have shown such understanding for our concerns. There is no equivalence possible between terrorists on the one hand and innocent civilians on the other. There is no equivalence between those who attack our country and those who defend their own country. And our only disappointment with the earlier statement by Colombia was that it seemed to have overlooked this difference. We're very pleased to learn that that statement has been withdrawn, as you also mentioned. ಈ ನಿಯೋಗದ ಭೇಟಿಯ ನಂತರ ಕೊಲಂಬಿಯಾ ಸರ್ಕಾರದ ಅಧಿಕೃತ ಹೇಳಿಕೆ. ಭಾರತ ಕಾಶ್ಮೀರದಲ್ಲಿ ನಡೆದ ಉಗ್ರರ ದಾಳಿಯ ಬಗ್ಗೆ ವಿವರಿಸಿದೆ. ಈ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿ ಈಗ ನಮ್ಮ ಹತ್ರ ಇದೆ. ಪಾಕ್ ಪರ ಸಹಾನುಭೂತಿಯ ಹೇಳಿಕೆಯನ್ನು ವಾಪಸ್ ಪಡೆಯುತ್ತೇವೆ. ಈಗ ಭಾರತದ ನಿಲುವು ನಮಗೆ ಚೆನ್ನಾಗಿ ಅರ್ಥವಾಗಿದೆ. ಉಗ್ರರ ವಿರುದ್ಧ ಭಾರತದ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ ಅಂತ ಕೊಲಂಬಿಯಾ ಹೇಳ್ತು. ಇದಾದ ಮೇಲೂ ಒಂದಷ್ಟು ಜನರಿಗೆ ಪ್ರಶ್ನೆ ಬರ್ಬೋದು, ಕೊಲಂಬಿಯಾ ಭಾರತದ ಪರವಾಗಿದೆಯೋ ವಿರುದ್ಧವಾಗಿದೆಯೋ, ಅದರಿಂದ ನಮಗೇನು ಲಾಭ ಆಗೋದಿದೆ? ಏನು ಅವ್ರು ನಮಗೇನು ವೆಪನ್ಸ್ ಕೊಡ್ತಾರಾ, ದುಡ್ಡು ಕೊಡ್ತಾರಾ, ಅಥವಾ ಪಾಕಿಸ್ತಾನಕ್ಕೆ ವೆಪನ್ಸ್ ಕೊಡ್ತಾರಾ, ದುಡ್ಡು ಕೊಡ್ತಾರಾ, ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳು. ಈ ನಿಯೋಗಗಳ ಭೇಟಿ ಕೊಡ್ತಾ ಇರುವ ಕೆಲವು ದೇಶಗಳಿದಾವಲ್ಲ, ಈ ದೇಶಗಳು ಮುಂದಿನ ವರ್ಷ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ತಾತ್ಕಾಲಿಕ ಸದಸ್ಯ ಆಗ್ತವೆ. 20 ದೇಶಗಳು ತಾತ್ಕಾಲಿಕ ಸದಸ್ಯ ಆಗ್ತವೆ. ಕೊಲಂಬಿಯಾ ಕೂಡ ಒಂದು. ವಿಶ್ವಸಂಸ್ಥೆಯ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ನ ಟೆಂಪರರಿ ಮೆಂಬರ್ಸಿಗೆ ವೋಟಿಂಗ್ ಪವರ್ ಇದೆ. ಭಾರತ ಮೂವ್ ಮಾಡೋ ರೆಸಲ್ಯೂಷನ್ನು, ಪಾಕಿಸ್ತಾನ ಮೂವ್ ಮಾಡೋ ರೆಸಲ್ಯೂಷನ್, ಅವುಗಳ ಪರ ವಿರುದ್ಧ ಓಟ್ ಹಾಕುವ ಅಥವಾ ತಟಸ್ಥವಾಗಿರುವ ನಿರ್ಣಯಗಳನ್ನು ಆಯಾ ದೇಶಗಳು ಕೈಗೊಳ್ತವೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಭಾರತದ ಪರವಾಗಿರಬೇಕು ಅಂದರೆ ಅದರ ಅರ್ಥ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರಗಳ ಭಾರತದ ಪರವಾಗಿರಬೇಕು ಅಂತ. ಈಗ ಇರುವ ರಾಷ್ಟ್ರಗಳು ಮಾತ್ರ ಅಲ್ಲ, ಇನ್ನು ಮುಂದೆ ಸದಸ್ಯವಾಗುವ ರಾಷ್ಟ್ರಗಳನ್ನು ಕೂಡ ಭಾರತ ಅಪ್ರೋಚ್ ಮಾಡ್ತಾ ಇದೆ. ಕೊಲಂಬಿಯಾ ಕೂಡ ಒಂದು. ಆ್ಯಂಡ್ ದಿಸ್ ಹ್ಯಾಸ್ ಬೀನ್ ಅ ಸಕ್ಸಸ್. ಪಾಕಿಸ್ತಾನದ ನ್ಯೂಕ್ಲಿಯರ್ ಬೆದರಿಕೆಗೆ ವಿದೇಶಾಂಗ ಸಚಿವ ಜೈಶಂಕರ್ ನೇರ ಉತ್ತರವನ್ನು ಕೊಟ್ಟಿದ್ದಾರೆ. 26/11 ಆದಾಗಲೇ ನಾವು ಸರಿಯಾದ ಉತ್ತರ ಕೊಡಬೇಕಾಗಿತ್ತು ಪಾಕಿಸ್ತಾನಕ್ಕೆ, ಆವಾಗ ಕೊಡಲಿಲ್ಲ, ಈಗ ಕೊಡ್ತಾ ಇದ್ದೀವಿ ಅಂತ. ಕೇಳಿಸ್ಕೊಳ್ಳಿ. As well as an evil design to sowing religious discord. The barbarity of the killings required an exemplary response, which was delivered by destroying terrorist command centers, especially in Bahawalpur and Muridke. It is imperative that those who sponsor, nurture, and utilize terrorism for their ends are made to pay a high cost. That it warranted a forceful response even after the 26/11 attack in Mumbai in 2008 is widely acknowledged. But times have changed and our resolve is much stronger now. Terrorism epicenters are no longer immune. India's zero tolerance for terrorism is manifest today through its actions. We will never give in to nuclear blackmail. ಗುಜರಾತ್ನಲ್ಲಿ ಒಂದು ಯೂನಿವರ್ಸಿಟಿಯ ಘಟಿಕೋತ್ಸವದಲ್ಲಿ ಮಾತಾಡ್ತಾ ಇದ್ರು ವಿದೇಶಾಂಗ ಸಚಿವ ಜೈಶಂಕರ್. ಭಾರತ ಪಾಕಿಸ್ತಾನದ ಮಧ್ಯದಲ್ಲಿ ಸಂಘರ್ಷದ ಪ್ರಶ್ನೆ ಅಂತ ಬಂದಾಗಲೆಲ್ಲ ಬರೋದು ನ್ಯೂಕ್ಲಿಯರ್ ಪವರೇ. ಒಂದು ಸಲ ಮೈ ಚಳಿ ಬಿಡಬೇಕಾಗುತ್ತಷ್ಟೆ. ಒಂದು ನ್ಯೂಕ್ಲಿಯರ್ ಪವರ್ ಮೇಲೆ ಪ್ರಪಂಚದ ಇತಿಹಾಸದಲ್ಲಿ ಯಾವತ್ತೂ ಈ ಪ್ರಮಾಣದ ದಾಳಿ ನಡೆದಿರಲಿಲ್ಲ. ಒಂದು ದೇಶ ಅಣುಬಾಂಬನ್ನು ಇಟ್ಕೊಂಡಿದೆ ಅಂದರೆ ಅದರ ಅರ್ಥ ಅಣುಬಾಂಬ್ಗಳು ದೇ ಆರ್ ನಾಟ್ ಕನ್ಸಿಡರ್ಡ್ ಆ್ಯಸ್ ಅಟ್ಯಾಕ್ ವೆಪನ್ಸ್, ದಾಳಿ ಆಯುಧಗಳಲ್ಲ, ಡಿಟರೆನ್ಸ್ ವೆಪನ್ಸ್ ಅಂತ ಕರೀತಾರೆ ಅವನ್ನ. ಡಿಟರೆನ್ಸ್ ಅಂದರೆ ದಾಳಿ ಆಗದಂತೆ ತಡೆಯುವ ಆಯುಧಗಳವು.
ಅವ್ರ ಹತ್ರ ನ್ಯೂಕ್ಲಿಯರ್ ಪವರ್ ಇದೆಯಪ್ಪ, ಅವ್ರ ಮೇಲೆ ಯಾಕೆ ದಾಳಿ ಮಾಡಬೇಕು ಅಂತ. ಆ ಮೈ ಚಳಿಯನ್ನು ಬಿಟ್ಟು ಭಾರತ ದಾಳಿ ಮಾಡ್ತು. ಆಪರೇಷನ್ ಸಿಂಧೂರವನ್ನು ನಾವು ನೋಡಿದ್ದೀವಿ. ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ರಾಹುಲ್ ಗಾಂಧಿ ಭಾರತದ ಪ್ರಧಾನಿಯಾಗಿದ್ದರೆ POK ಭಾರತದ ವಶದಲ್ಲಿರ್ತಿತ್ತು ಅಂತ ಹೇಳಿದ್ದಾರೆ. ಅದನ್ನು ತೋರ್ಸೋಕ್ಕೆ ಟೈಮ್ ಇಲ್ಲ ಈಗ. ಇರಲಿ, ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.